Hello students. So last video ಒಳಗಡೆ ಏನು ನೋಡಿದ್ವಿ we studied oogenesis ಹೌದಾ. So oogenesis ಕಲ್ತಿದ್ವಿ. ಓಕೆ, ಈ ವಿಡಿಯೋ ಒಳಗಡೆ ಏನು ನೋಡೋಣ, we will learn difference between spermatogenesis and oogenesis. Spermatogenesis oogenesis ಇವೆರಡರ ಡಿಫರೆನ್ಸ್ ನೋಡೋಣ. ಸೊ ಆಮೇಲೆ ಏನು ಕಲಿಯೋಣ ಅಂದ್ರೆ we will learn about menstrual cycle. ಸೊ ಫಿಮೇಲ್ ಬಾಡಿ ಒಳಗಡೆ menstrual cycle ಹೆಂಗಾಗುತ್ತೆ ಈ ಟಾಪಿಕ್ ನು ಕಲಿಯೋಣ. So first we will be learning difference between spermatogenesis and oogenesis. So spermatogenesis ಒಳಗೆ ಏನಂದ್ರೆ spermatogonium cells ಇರ್ತಾವ. Then they undergo mitosis. ನೆನಪಿಡ್ರಿ ಎಲ್ಲೆಲ್ಲಿ ಯಾವ ಸೆಲ್ ಡಿವಿಷನ್ ಆಗುತ್ತೆ ಬಹಳ ಇಂಪಾರ್ಟೆಂಟ್. ದಿಸ್ ಟಾಪಿಕ್ ಒಳಗಡೆ ನೀಟ್ ಎಕ್ಸಾಮ್ ಕ್ವೆಶ್ಚನ್ ಬರೋದು ಬಹಳ ಚಾನ್ಸ್ ಇದೆ. ಓಕೆ, ನೀಟ್ ಎಕ್ಸಾಮ್ ಒಳಗಡೆ ಬಹಳ ಕ್ವೆಶ್ಚನ್ ಕೇಳ್ತಾರೆ ಇದ್ರ ಮೇಲೆ. ಓಕೆ, spermatogonium cells they undergo mitosis to form primary spermatocytes which are diploid in number. ಇದರೊಳಗಡೆ ಈ ಡಯಾಗ್ರಾಮ್ ಒಳಗಡೆ ನೆನಪಿಡಬೇಕಾಗಿದೆ ಏನಂದ್ರೆ ಎಲ್ಲೇ ಯಾವ ಸೆಲ್ ಡಿವಿಷನ್ ಆಗುತ್ತೆ, ಆಮೇಲೆ ಯಾವ ಸ್ಟೇಜ್ ಒಳಗಡೆ ಸೆಲ್ಸ್ ಹೆಪ್ಲಾಯ್ಡ್ ಇರ್ತಾವ ಡಿಪ್ಲಾಯ್ಡ್ ಇರ್ತಾವ. ಅಂದ್ರೆ ಕ್ರೋಮೋಸೋಮ್ ನಂಬರ್ 46 ಇರುತ್ತೋ ಅಂಡ್ 23 ಇರುತ್ತೋ. ಹೆಪ್ಲಾಯ್ಡ್ ಅಂದ್ರೆ 23, ಡಿಪ್ಲಾಯ್ಡ್ ಅಂದ್ರೆ 46 ಕ್ರೋಮೋಸೋಮ್. ಸೊ ಯಾವ ಸ್ಟೇಜ್ ಒಳಗಡೆ ಕ್ರೋಮೋಸೋಮ್ ನಂಬರ್ ಏನಿರುತ್ತೆ, ಯಾವಾಗ ಹೆಪ್ಲಾಯ್ಡ್ ಇರುತ್ತೆ ಯಾವಾಗ ಡಿಪ್ಲಾಯ್ಡ್ ಇರುತ್ತೆ ಇದನ್ನ ನೆನಪಿಡಬೇಕು. ಆಮೇಲೆ ಯಾವ ಸೆಲ್ ಡಿವಿಷನ್ ಆಗುತ್ತೆ. ಸೊ ಸ್ಪರ್ಮಾಟೋಗೋನಿಯಂ ಸೆಲ್ಸ್ ಏನಾಗ್ತಾವ, ಪ್ರೈಮರಿ ಸ್ಪರ್ಮಾಟೋಸೈಟ್ ಆಗ್ತಾವ. ಸಿಮಿಲರ್ಲಿ ಫೀಮೇಲ್ ಒಳಗಡೆ ಏನಾಗುತ್ತೆ, ಬಿಫೋರ್ ಬರ್ತ್ ದೇ ಆರ್ ಹ್ಯಾವಿಂಗ್ ಮಿಲಿಯನ್ಸ್ ಆಫ್ ಓಗೋನಿಯಂ ಸೆಲ್ಸ್. ದೇ ಅಂಡರ್ಗೋ ಮೈಟೋಸಿಸ್ ಸೆಲ್ ಡಿವಿಷನ್, ಏನಾಗ್ತಾವ ಪ್ರೈಮರಿ oocyte ಆಗ್ತಾವ. ಹೌದಾ, ಇಲ್ಲಿ ನೋಡಿ ಮೇಲ್ ನೋಡಿ ಇಲ್ಲೆಲ್ಲ ಡಿಪ್ಲಾಯ್ಡ್ ಐತಿ 2n ಇಲ್ಲಿ 2n. ಮುಂದೆ ಪ್ರೈಮರಿ ಸ್ಪರ್ಮಾಟೋಸೈಟ್ಸ್ ಏನಾಗ್ತಾವ, ದೇ ಅಂಡರ್ಗೋ ಮಿಯೋಸಿಸ್ 1 ಟು ಫಾರ್ಮ್ ಸೆಕೆಂಡರಿ ಸ್ಪರ್ಮಾಟೋಸೈಟ್. ಸೆಕೆಂಡರಿ ಸ್ಪರ್ಮಾಟೋಸೈಟ್ಸ್ ಮುಂದೆ ಏನಾಗ್ತಾವ, ದೇ ಫರ್ದರ್ ಅಂಡರ್ಗೋ ಮಿಯೋಸಿಸ್ 2 ಟು ಫಾರ್ಮ್ ಏನ್ರಿ ಸ್ಪರ್ಮ್ಯಾಟಿಡ್ಸ್. ದೇ ಫರ್ದರ್ ಅಂಡರ್ಗೋ ಮಿಯೋಸಿಸ್ 2 ಟು ಫಾರ್ಮ್ ಸ್ಪರ್ಮ್ಯಾಟಿಡ್ಸ್ ಆಗುತ್ತೆ. ಸ್ಪರ್ಮ್ಯಾಟಿಡ್ಸ್ ಡೆವಲಪ್ ಆಗಿರುತ್ತೆ ಸ್ಪರ್ಮ್ಯಾಟೋಜೋವಾ. ಇದು ಮೇಲ್ ಒಳಗೆ. ಬಟ್ ಫೀಮೇಲ್ ಒಳಗೆ ಸ್ವಲ್ಪ ಚೇಂಜ್ ಇದೆ. ಫೀಮೇಲ್ ಒಳಗೆ ಏನಾಗುತ್ತೆ, oogoneum cells ಬಿಫೋರ್ ಬರ್ತ್ ಇರ್ತಾವಲ್ಲ, ಅವು ಮಿಲಿಯನ್ಸ್ ಆಫ್ ಸೆಲ್ಸ್ ಇರ್ತಾವ. ಅವು ಮೈಟೋಸಿಸ್ ಆಗಿ ಇನ್ನೂ ಬಹಳ ಸೆಲ್ಸ್ ಫಾರ್ಮ್ ಮಾಡ್ತಾವ. ಅವಾಗ ಏನಾಗುತ್ತೆ ಪ್ರೈಮರಿ oocyte. ಪ್ರೈಮರಿ oocyte ಏನಾಗುತ್ತೆ, ದೇ ಅಂಡರ್ಗೋ ಮಿಯೋಸಿಸ್ 1. ಯಾವಾಗ ಆಗಡೆ ಲಾಸ್ಟ್ ಇದ್ರ ಹಿಂದಿನ ವಿಡಿಯೋ ಒಳಗಡೆ ನಿಮ್ಗೆ ಹೇಳಿನಿ, ಯಾವಾಗ ಗ್ರಾಫಿಯನ್ ಫಾಲಿಕಲ್ ರಪ್ಚರ್ ಆಗಿ ಎಗ್ ನ ಪ್ರೊಡ್ಯೂಸ್ ಮಾಡುತ್ತಲ್ಲ ಅದನ್ನ ಏನ್ ಕರಿತೀವಿ, ಸೆಕೆಂಡರಿ oocyte ಅಂತ ಕರಿತೀವಿ. ಹೌದಾ. ಸೊ ಇಲ್ಲಿ ಏನಾಗುತ್ತೆ ಪ್ರೈಮರಿ oocyte. ಸೊ ಪ್ರೈಮರಿ oocyte ಏನಾಗುತ್ತೆ, ಇಟ್ ಅಂಡರ್ಗೋಸ್ ಮಿಯೋಸಿಸ್ 1. ಸೊ ಇಲ್ಲಿ ಏನಾಗುತ್ತೆ ಮಿಯೋಸಿಸ್ 1 ಆಗುತ್ತೆ. ಸೊ M1 ಅಂತ ಬರೀತೀವಿ ನೋಡಿ ಇಲ್ಲಿ. ಸೊ M1 ಅಂದ್ರೆ ಮಿಯೋಸಿಸ್ 1 ಆಗಿ ಇಟ್ ಫಾರ್ಮ್ಸ್ ಸೆಕೆಂಡರಿ oocyte ಅಲಾಂಗ್ ವಿತ್ ದ ಪೋಲಾರ್ ಬಾಡಿ. ಅಂದ್ರೆ ನೋಡ್ರಿ ಈ ಎರಡು ಸೇಮ್ ಐತಿ ಸೈಜ್. ಇಲ್ಲಿ ಒಂದ್ ದೊಡ್ಡದು ಒಂದ್ ಸಣ್ಣ ಐತಿ. ಸೊ ದೊಡ್ಡದಿರೋದು ಯಾವುದು ಸೆಕೆಂಡರಿ oocyte, ಸಣ್ಣದಿರೋದು ಯಾವುದು ಪೋಲಾರ್ ಬಾಡಿ. ತಿಳಿತಾ. ಸೊ ಸೆಕೆಂಡರಿ oocyte ಆಗಿ ಫಾರ್ಮ್ ಆಗುತ್ತೆ. ಮುಂದೆ ಇದು ಮಿಯೋಸಿಸ್ 1 ಆಗುತ್ತೆ. ಇನ್ನು ಮಿಯೋಸಿಸ್ 2 ಯಾವಾಗ ಆಗುತ್ತೆ ಅಂದ್ರೆ, ಮಿಯೋಸಿಸ್ 2 ಯಾವಾಗ ಕಂಪ್ಲೀಟ್ ಆಗುತ್ತೆ ಅಂದ್ರೆ ಡ್ಯೂರಿಂಗ್ ಫರ್ಟಿಲೈಸೇಷನ್. ಸೊ ಫರ್ಟಿಲೈಸೇಷನ್ ಆಗೋ ಟೈಮ್ ಒಳಗಡೆ ಸೆಕೆಂಡರಿ oocyte ಏನಾಗುತ್ತೆ ಫರ್ದರ್ ಡಿವೈಡ್ ಆಗುತ್ತೆ. ಮಿಯೋಸಿಸ್ 2 ಯಾವಾಗ ಆಗುತ್ತೆ ಅಂದ್ರೆ ಡ್ಯೂರಿಂಗ್ ಫರ್ಟಿಲೈಸೇಷನ್. ಸೊ ಈಗ ಸೆಕೆಂಡರಿ oocyte ಅಂದ್ರೆ ಎಗ್ ಏನಾಗುತ್ತೆ ಗ್ರಾಫಿಯನ್ ಫಾಲಿಕಲ್ ಇಂದ ರಿಲೀಸ್ ಆಗುತ್ತೆ. ಓಕೆ, ಸೊ ಓವರಿಯಿಂದ ರಿಲೀಸ್ ಆಗುತ್ತೆ, ಓವ್ಯುಲೇಷನ್ ಆಗುತ್ತೆ. ಓವ್ಯುಲೇಷನ್ ಆದಾಗ ಅದಕ್ಕೆ ಏನಂತ ಕರೀತಾರೆ, ಸೆಕೆಂಡರಿ oocyte ಅಂತ ಕರೀತಾರೆ. ಯಾವಾಗ ಸೆಕೆಂಡರಿ oocyte ಅಂದ್ರೆ ಒಂದು ಓವಮ್ ಅಂದ್ರೆ ಒಂದು, ಯಾವಾಗ ಸೆಕೆಂಡರಿ oocyte ಫರ್ಟಿಲೈಸೇಷನ್ ಆಗುತ್ತೆ ನೋಡಿ, ಡ್ಯೂರಿಂಗ್ ದ ಟೈಮ್ ಆಫ್ ದ ಫರ್ಟಿಲೈಸೇಷನ್ ಮಿಯೋಸಿಸ್ 2 ಕಂಪ್ಲೀಟ್ ಆಗುತ್ತೆ. ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ನೀಟ್ ಕ್ವಶನ್. ಮಿಯೋಸಿಸ್ 2 ಯಾವಾಗ ಕಂಪ್ಲೀಟ್ ಆಗುತ್ತೆ ಅಂದ್ರೆ when secondary oocyte gets fertilized from the sperm. ಯಾವಾಗ ಸೆಕೆಂಡರಿ oocyte ಅದಕ್ಕೆ ಸ್ಪರ್ಮ್ ಬಂದು ಫರ್ಟಿಲೈಸ್ ಮಾಡುತ್ತೆ ಆವಾಗ ಮಿಯೋಸಿಸ್ 2 ಕಂಪ್ಲೀಟ್ ಆಗುತ್ತೆ. ತಿಳಿತಾ ಇದೆ. ಸೊ ಮಿಯೋಸಿಸ್ 2 ಕಂಪ್ಲೀಟ್ಸ್ ಯಾವಾಗ ಡ್ಯೂರಿಂಗ್ ದ ಟೈಮ್ ಆಫ್ ಫರ್ಟಿಲೈಸೇಷನ್. ಇದು ಡಿಫರೆನ್ಸ್. ಸೊ ಈ ಡಯಾಗ್ರಾಮ್ ಒಳಗಡೆ, ಈ ಡಯಾಗ್ರಾಮ್ NCERT ಟೆಕ್ಸ್ಟ್ ಬುಕ್ ಒಳಗಡೆ ಐತಿ. ಸೊ ಈ ಡಯಾಗ್ರಾಮ್ NCERT ಟೆಕ್ಸ್ಟ್ ಬುಕ್ ಒಳಗಡೆ ಐತಿ. ಹೋಪ್ಫುಲಿ ಬೇಸ್ಟ್ ಟೆಕ್ಸ್ಟ್ ಬುಕ್ ಒಳಗಡೆ ಇರುತ್ತೆ. ನೀವು ಇದ್ರೊಳಗಡೆ ಇಂಪಾರ್ಟೆಂಟ್ ಏನಂದ್ರೆ ಯಾವ ಸ್ಟೇಜ್ ಒಳಗಡೆ ಅದಕ್ಕೆ ಏನಂತ ಕರೀತಾರ, ಹೆಸರು ಯಾವ ಸ್ಟೇಜ್ ಒಳಗೆ ಏನಂತ ಕರೀತಾರ. ಆಮೇಲೆ ಪ್ರತಿ ಒಂದು ಸ್ಟೇಜ್ ಒಳಗಡೆ ಡಿಪ್ಲಾಯ್ಡ್ ಯಾವಾಗ ಬರುತ್ತೆ, ಹೆಪ್ಲಾಯ್ಡ್ ಯಾವಾಗ ಬರುತ್ತೆ. ಆಮೇಲೆ ಪ್ರತಿ ಒಂದು ಸ್ಟೇಜ್ ಒಳಗೆ ಯಾವಾಗ ಮೈಟೋಸಿಸ್ ಆಗುತ್ತೆ, ಯಾವಾಗ ಮಿಯೋಸಿಸ್ ಆಗುತ್ತೆ. ಆಮೇಲೆ ಮಿಯೋಸಿಸ್ ಒಳಗಡೆ ಮಿಯೋಸಿಸ್ 1 ಯಾವಾಗ ಆಗುತ್ತೆ, ಮಿಯೋಸಿಸ್ 2 ಯಾವಾಗ ಆಗುತ್ತೆ. ಈ ಎಲ್ಲಾ ಪಾಯಿಂಟ್ಸ್ ನ ನೀಟಾಗಿ ಪರ್ಫೆಕ್ಟ್ ಆಗಿ ಓದ್ಕೋರಿ, ಯಾಕಂದ್ರೆ ಇದು ನೀಟಿಗೆ ಬಹಳ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ತಿಳಿತಾ ಇದೆ. ಓಕೆ, ದಿಸ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಸ್ಪರ್ಮ್ಯಾಟೋಜೆನೆಸಿಸ್ ಅಂಡ್ oogenesis. ಏನ್ ಡಿಫರೆನ್ಸ್, ಅಲ್ಲಿ ಪೋಲಾರ್ ಬಾಡಿ ಫಾರ್ಮ್ ಆಗುತ್ತೆ, ಇಲ್ಲಿ ಪೋಲಾರ್ ಬಾಡಿ ಫಾರ್ಮ್ ಆಗಿಲ್ಲ. ಇಲ್ಲಿ ಮಿಯೋಸಿಸ್ 1 ಆದ್ಮೇಲೆ ಇಮಿಡಿಯೇಟ್ಲಿ ಮಿಯೋಸಿಸ್ 2 ಆಗುತ್ತೆ, ಅಲ್ಲಿ ಮಿಯೋಸಿಸ್ 1 ಆದ್ಮೇಲೆ ಇಮಿಡಿಯೇಟ್ಲಿ ಮಿಯೋಸಿಸ್ 2 ಆಗಲ್ಲ. ಸ್ವಲ್ಪ ಟೈಮ್ ಇರುತ್ತೆ ಅಪ್ ಟು ಫರ್ಟಿಲೈಸೇಷನ್ ಆಗೋ ಟೈಮ್ ಏನಿರುತ್ತೆ ಮಿಯೋಸಿಸ್ 2 ಆಗುತ್ತೆ. ತಿಳಿತಾ ಇದು. ಸೊ ಇಂಥವೆಲ್ಲ ಡಿಫರೆನ್ಸ್ ಅದಾವು. ಸೊ ಇವೆಲ್ಲ ಡಿಫರೆನ್ಸ್ ನ ಕರೆಕ್ಟ್ ಆಗಿ ತಿಳ್ಕೊಂಡು ಇನ್ನು ನೆಕ್ಸ್ಟ್ ಟಾಪಿಕ್ ಯಾವ್ದಂದ್ರ ಮೆನ್ಸ್ಟ್ರುಯಲ್ ಸೈಕಲ್. ನೆಕ್ಸ್ಟ್ ಟಾಪಿಕ್ ಏನಿದೆ ಮೆನ್ಸ್ಟ್ರುಯಲ್ ಸೈಕಲ್. ಸೊ ಮೆನ್ಸ್ಟ್ರುಯಲ್ ಸೈಕಲ್ ಅಂದ್ರೆ ಏನು, ಇದು ಎಲ್ಲಿ ಆಗುತ್ತೆ ಅಂದ್ರೆ ನೀವು ಡಯಾಗ್ರಾಮ್ ಮಾಡಿ ಗೊತ್ತಾಗಿರುತ್ತೆ. ಸೊ ಮೆನ್ಸ್ಟ್ರುಯಲ್ ಸೈಕಲ್ ಇಟ್ ಹ್ಯಾಪನ್ಸ್ ಇನ್ ಎವ್ರಿ ಫೀಮೇಲ್ಸ್. ಓಕೆ, ಫೀಮೇಲ್ ಪ್ರಿಮೇಟ್ಸ್ ಅಂದ್ರೆ ಅದರೊಳಗೆ ಹ್ಯೂಮನ್ ಬೀಯಿಂಗ್ಸ್ ಬರ್ತಾರ, ಪ್ರಿಮೇಟ್ಸ್ ಅಂದ್ರೆ ಹ್ಯೂಮನ್ ಬೀಯಿಂಗ್ಸ್ ಬರ್ತಾರ, ಏಪ್ಸ್ ಬರ್ತಾವ, ಮಂಕೀಸ್ ಬರ್ತಾವ. ಸೊ ಏಪ್ಸ್
ಮಂಕೀಸ್ ಅಂಡ್ ಹ್ಯೂಮನ್ ಬೀಯಿಂಗ್ಸ್ ಮೂರಕ್ಕೂ ಸೇರಿ ಅಂತ ಕರೀತಾರೆ ಪ್ರಿಮೇಟ್ಸ್ ಅಂತ ಕರೀತಾರೆ. ಸೊ ಫಿಮೇಲ್ ಪ್ರಿಮೇಟ್ಸ್ ಒಳಗಡೆ ಈ ಸೈಕಲ್ ಆಗುತ್ತೆ. ಯಾವ ಸೈಕಲ್? ಮೆನ್ಸ್ಟ್ರುಯಲ್ ಸೈಕಲ್. ಸೊ ಫಿಮೇಲ್ ಪ್ರಿಮೇಟ್ಸ್ ಒಳಗಡೆ ಏನಾಗುತ್ತೆ? ಈ ಸೈಕಲ್ ಆಗುತ್ತೆ. ಯಾವ ಸೈಕಲ್? ಮೆನ್ಸ್ಟ್ರುಯಲ್ ಸೈಕಲ್. ಸೊ ಈ ಮೆನ್ಸ್ಟ್ರುಯಲ್ ಸೈಕಲ್ ಎಷ್ಟು ದಿವಸಕ್ಕೊಮ್ಮೆ ಆಗುತ್ತೆ? ಇಟ್ ಹ್ಯಾಪನ್ಸ್ ಅಪ್ರಾಕ್ಸಿಮೇಟ್ಲಿ 28 ಡೇಸ್. ಸೊ ಒನ್ಸ್ ಇನ್ 28 ಡೇಸ್, 28 ದಿವಸಕ್ಕೆ ಒಮ್ಮೆ ಈ ಸೈಕಲ್ ಆಗುತ್ತೆ. ಆ ಸೈಕಲ್ ಏನಂತ ಕರೀತಾರೆ? ಮೆನ್ಸ್ಟ್ರುಯಲ್ ಸೈಕಲ್ ಅಂತ ಕರೀತಾರೆ. ಓಕೆ, ಎಲ್ಲಿ ಆಗುತ್ತೆ? ಇಟ್ ಹ್ಯಾಪನ್ಸ್ ಇನ್ ಫಿಮೇಲ್ ಪ್ರಿಮೇಟ್ಸ್ ಅಂದ್ರೆ ಏಪ್ಸ್, ಮಂಕೀಸ್ ಅಂಡ್ ಹ್ಯೂಮನ್ ಬೀಯಿಂಗ್ಸ್. ಓಕೆ, ಈಗ ನಾವೇನ್ ಕನ್ಸಿಡರ್ ಮಾಡೋದು? ಹ್ಯೂಮನ್ ಬೀಯಿಂಗ್ಸ್ ಗೆ ಕನ್ಸಿಡರ್ ಮಾಡೋದು. ಸೊ ಈ ಹ್ಯೂಮನ್ ಬೀಯಿಂಗ್ಸ್ ಒಳಗಡೆ ಮೆನ್ಸ್ಟ್ರುಯಲ್ ಸೈಕಲ್ ಆಗುತ್ತೆ. ಎಷ್ಟು ದಿವಸಕ್ಕೊಮ್ಮೆ ಆಗುತ್ತೆ? 28 ಡೇಸ್. ಸೊ 28 ಡೇಸ್ ಒಮ್ಮೆ ಮೆನ್ಸ್ಟ್ರುಯಲ್ ಸೈಕಲ್ ಆಗುತ್ತೆ. ಈಗ ನೆಕ್ಸ್ಟ್ ಕ್ವಶನ್ ಏನು ಸರ್? ಮೆನ್ಸ್ಟ್ರುಯಲ್ ಸೈಕಲ್ ಅಂದ್ರೆ ಏನು? ಸೊ ಮೆನ್ಸ್ಟ್ರುಯಲ್ ಸೈಕಲ್ ಅಂದ್ರೆ ಏನಂದ್ರ 28 ದಿವಸಕ್ಕೆ ಒಮ್ಮೆ ಏನಾಗುತ್ತಂದ್ರ ಅಬೌಟ್ 2 to 3 ಡೇಸ್ ಆರ್ ಅಬೌಟ್ 3 to 5 ಡೇಸ್ ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಒಳಗಡೆ. ಸೊ ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಒಳಗಡೆ ಏನಾಗತ್ತಂದ್ರ ನಿಮ್ಗೆ ಆಲ್ರೆಡಿ ಪಾರ್ಟ್ಸ್ ಗೊತ್ತದವು. ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಒಳಗಡೆ ವೆಜೈನಾ ಬರುತ್ತೆ, ಸರ್ವಿಕ್ಸ್ ಬರುತ್ತೆ, ಒಳಗಡೆ ಏನ್ ಬರುತ್ತೆ? ಯುಟೆರಸ್ ಬರುತ್ತೆ. ಸೊ ವೆಜೈನಾ, ಸರ್ವಿಕ್ಸ್ ಅಂಡ್ ಯುಟೆರಸ್ ಮೂರಕ್ಕೂ ಸೇರಿ ಒಂದು ವರ್ಡ್ ಯೂಸ್ ಮಾಡ್ತೀವಿ. ವಿ ಯೂಸ್ ಒನ್ ಸ್ಪೆಸಿಫಿಕ್ ವರ್ಡ್ ಫಾರ್ ವೆಜೈನಾ, ಸರ್ವಿಕ್ಸ್ ಅಂಡ್ ಯುಟೆರಸ್. ಟುಗೆದರ್ ವಿ ಕಾಲ್ ಇಟ್ ಆಸ್ ಅ ಬರ್ತ್ ಕ್ಯಾನಲ್. ನಾನು ಇದು ಹೇಳಿದ್ದೆ, ಟುಗೆದರ್ ವಿ ಕಾಲ್ ಇಟ್ ಆಸ್ ಅ ಬರ್ತ್ ಕ್ಯಾನಲ್. ತಿಳಿತಾ? ಸೊ ವೆಜೈನಾ, ಸರ್ವಿಕ್ಸ್ ಅಂಡ್ ಯುಟೆರಸ್. So inside the uterus there is a layer of cells called as endometrium, or there is a tissue called as endometrium. ನಾನು ನಿಮಗೆ ಹೇಳಿದ್ದೆ uterus it is made up of 3 layers. Outer layer it is called as perimetrium, middle layer it is called as myometrium, and inner layer it is called as endometrium. Okay, so inner layer ಏನಂದ್ರೆ red color line ಕಾಣೋದಿಲ್ಲ. So red color lining ಏನಂದ್ರೆ that is called as endometrium. Okay, endometrium ಎದಕ್ಕೆ ಹೆಲ್ಪ್ ಆಗುತ್ತೆ ಅಂದ್ರೆ egg suppose fertilize ಆದ್ರೆ, ಸೊ ಎಗ್ ಫಾರ್ ಎಕ್ಸಾಂಪಲ್ ಡಯಾಗ್ರಾಮ್ ನೋಡ್ರಿ, ಒಂದು ಮಾರ್ಕಿಂಗ್ ಮಾಡ್ತಾನೆ ರೌಂಡ್ ಅಂತ ಇದೆ. ಓಕೆ, ಸೊ ಎಗ್ ಸಪೋಸ್ ಬ್ಲಾಕ್ ಇಲ್ಲಿ ತೆಗೆದಿ ನೋಡ್ರಿ, ಇದು ಎಗ್ ಅನ್ಬೋದು. ಸಪೋಸ್ ಎಗ್ ಫರ್ಟಿಲೈಸ್ ಆದ್ರೆ ಆ ಎಗ್ ಫರ್ಟಿಲೈಸ್ ಆಗಿರುವಂತ ಎಗ್ ನ ಯುಟೆರಸ್ ಒಳಗಡೆ ಇಂಪ್ಲಾಂಟ್ ಮಾಡ್ಬೇಕು. ಇಂಪ್ಲಾಂಟ್ ಅಂದ್ರೆ ಏನು? ಅದರೊಳಗಡೆ ಡೆವಲಪ್ ಆಗ್ಬೇಕು. ತಿಳಿತಾ ಇದ್ರು? ಸೊ ಅದರ ಸಂಬಂಧ ಹೆಲ್ಪ್ ಮಾಡುವಂತ ಟಿಶ್ಯೂ ಯಾವುದು? ಎಂಡೋಮೆಟ್ರಿಯಂ. ಸೊ ಎಂಡೋಮೆಟ್ರಿಯಂ ಯಾವಾಗ ಹೆಲ್ಪ್ ಆಗುತ್ತೆ? ಸೊ ಸಪೋಸ್ ಏನ್ರ ಎಗ್ ಫರ್ಟಿಲೈಸ್ ಆದ್ರ ಅಂದ್ರ ಫಿಮೇಲ್ ಎಗ್ ರಿಲೀಸ್ ಆಯ್ತು. ಸೊ ಫಿಮೇಲ್ ಬಾಡಿ ಒಳಗಡೆ ಎಗ್ ರಿಲೀಸ್ ಆಯ್ತು. ಎಗ್ ರಿಲೀಸ್ ಆದ್ಮೇಲೆ ಅದರ್ ಟೈಮ್ ಒಳಗಡೆ ಸ್ಪರ್ಮ್ಸ್ ಬಂದು ಸೆಕ್ಷುವಲ್ ಇಂಟರ್ ಕೋರ್ಸ್ ಆಯ್ತು. ಅದರ್ ಟೈಮ್ ಸ್ಪರ್ಮ್ಸ್ ಬಂತು ಅಂತಂದ್ರ ಸಪೋಸ್ ಆ ಸ್ಪರ್ಮ್ಸ್ ಹೋಗಿ ಏನ್ರ ಎಗ್ ನ ಫರ್ಟಿಲೈಸ್ ಮಾಡಿದ್ರ ಆವಾಗ ಎಂಡೋಮೆಟ್ರಿಯಂ ಲೇಯರ್ ಏನ್ ಮಾಡುತ್ತ? ಆ ಎಗ್ ನ ಜೈಗೋಟ್ ಆದ್ಮೇಲೆ ಆ ಜೈಗೋಟ್ ನ ಫರ್ದರ್ ಡೆವಲಪ್ ಆಗಿ 9 months ಬೇಬಿ ರೆಡಿ ಮಾಡುತ್ತೆ. ಯಾವುದು? ಎಂಡೋಮೆಟ್ರಿಯಂ ಲೇಯರ್ ವಿದಿನ್ ದ ಯುಟರಸ್. ಸೊ ಯುಟೆರಸ್ ಒಳಗಡೆ ಎಂಡೋಮೆಟ್ರಿಯಂ ಲೇಯರ್ ಎದಕ್ಕೆ ಹೆಲ್ಪ್ ಮಾಡುತ್ತೆ? ಆಫ್ಟರ್ ಫರ್ಟಿಲೈಸೇಷನ್ ಆಫ್ ಎಗ್ ಜೈಗೋಟ್ ಆಗುತ್ತೆ. ಜೈಗೋಟ್ ಫರ್ದರ್ 9 months ಒಳಗಡೆ ಬೇಬಿಯಾಗಿ ಡೆವಲಪ್ ಆಗಬೇಕಲ್ಲ, ಆ ಪ್ರೊಸೆಸ್ಗೆ ಹೆಲ್ಪ್ ಮಾಡುತ್ತೆ. ಅದು ಎಂಡೋಮೆಟ್ರಿಯಂ. ಇದೆಲ್ಲ ಯಾವಾಗ ಆಗುತ್ತೆ? ಫರ್ಟಿಲೈಸೇಷನ್ ಆದ್ರ. ಕಂಡೀಷನ್ ಏನು? ಫರ್ಟಿಲೈಸೇಷನ್ ಆದ್ರ. ಸೊ ಸಪೋಸ್ ಫರ್ಟಿಲೈಸೇಷನ್ ಆಗ್ಲೇ ಇಲ್ಲ ಅಂದ್ರೆ ಎಗ್ ಬಂತು. ಸೊ ಎಗ್ ಫರ್ಟಿಲೈಸೇಷನ್ ಆಗ್ಲೇ ಇಲ್ಲ. ಸೊ ಎಗ್ ಫರ್ಟಿಲೈಸೇಷನ್ ಆಗ್ಲೇ ಇಲ್ಲ ಅಂದ್ರೆ ಏನಾಗುತ್ತೆ? ಎಗ್ ಫರ್ಟಿಲೈಸೇಷನ್ ಆಗ್ಲೇ ಇಲ್ಲ ಅಂದ್ರೆ egg will degenerate or dissolve. So egg degenerate ಅಂದ್ರೆ ಏನಾಗುತ್ತೆ? ಡಿಸಾಲ್ವ್ ಆಗುತ್ತೆ. ಡಿಸಾಲ್ವ್ ಅಂದ್ರೆ ಮಾಯ ಆಗುತ್ತೆ. ಮಾಯ ಅಂದ್ರೆ ಏನಾಗ? ಸೊ ಹಂಗ. ಸೊ egg ಡಿಸಾಲ್ವ್ ಆಗುತ್ತೆ. ಸೊ egg ಡಿಸಾಲ್ವ್ ಆತಂದ್ರ ಅವಾಗ ಏನಾಗುತ್ತೆ ಅಂತಂದ್ರ ಇಲ್ಲಿ ಏನು ಎಂಡೋಮೆಟ್ರಿಯಂ ಲೇಯರ್ ಐತಲ್ಲ, ರೆಡ್ ಕಲರ್ ಲೈನ್ ಐತಲ್ಲ. ಓಕೆ, ಸೊ ಇನ್ನು ಸ್ವಲ್ಪ ಮಾಡ್ತೀನಿ ಬೇಕಂದ್ರ. ಸೊ ಇಲ್ಲಿ ಏನೈತಲ್ಲ ರೆಡ್ ಕಲರ್ ಎಂಡೋಮೆಟ್ರಿಯಂ ಲೇಯರ್ ಐತಲ್ಲ, ಈ ಎಂಡೋಮೆಟ್ರಿಯಂ ಲೇಯರ್ ಬ್ರೇಕ್ ಆಗುತ್ತೆ. ಸೊ ಯಾವಾಗ? ಫರ್ಟಿಲೈಸೇಷನ್ ಆಗ್ಲಿಲ್ಲ ಅಂದ್ರ. ಸೊ ಫರ್ಟಿಲೈಸೇಷನ್ ಆಗ್ಲಿಲ್ಲ ಅಂತಂದ್ರ ಎಂಡೋಮೆಟ್ರಿಯಂ ಲೇಯರ್ ಬ್ರೇಕ್ ಆಗ್ಬಿಡುತ್ತೆ. ಸೊ ಎಂಡೋಮೆಟ್ರಿಯಂ ಲೇಯರ್ ಒಳಗಡೆ ಏನಿರ್ತಾವ? ಎಂಡೋಮೆಟ್ರಿಯಂ ಲೇಯರ್ ಒಳಗಡೆ ಬ್ಲಡ್ ವೆಸಲ್ಸ್ ಇರ್ತಾವ. ಓಕೆ, ಆ ಬ್ಲಡ್ ವೆಸಲ್ಸ್ ಏನಾಗ್ತಾವ? ಬ್ರೇಕ್ ಆಗ್ಬಿಡ್ತಾವ. ಸೊ ಎಂಡೋಮೆಟ್ರಿಯಂ ಲೇಯರ್ ಒಳಗಡೆ ಇರೋ ಬ್ಲಡ್ ವೆಸಲ್ಸ್ ಬ್ರೇಕ್ ಆಗ್ತಾವ. ಸೊ ಬ್ರೇಕ್ ಆದ ಕೂಡನ ಬ್ಲಡ್ ವೆಸಲ್ ಬ್ರೇಕ್ ಆದ ಕೂಡನ ದ ವೇಸ್ಟ್ ಬ್ಲಡ್ ವಿಲ್ ಸ್ಟಾರ್ಟ್ಸ್ ಫ್ಲೋಯಿಂಗ್ ಫ್ರಾಮ್ ದ ಯುಟೆರಸ್ ಇಂಟು ದ ಸರ್ವಿಕ್ಸ್ ಇಂಟು ದ ವೆಜೈನಾ. ತಿಳಿತೀರಿ ಇದು? ಸೊ ವೆಜೈನಾ ಇಂದ ಬಾಡಿ ಹೊರಗಡೆ ಹೋಗುತ್ತೆ. ಯಾವುದು? ವೇಸ್ಟ್ ಬ್ಲಡ್. ತಿಳಿತಾ? ಸೊ ಇದರ ಪ್ರೊಸೆಸ್ ಏನಂತ ಕರೀತಾರ? ಮೆನ್ಸ್ಟ್ಯುರೇಷನ್ ಅಂತ ಕರೀತಾರೆ. ಇದರ ಪ್ರೊಸೆಸ್ ಏನ್ ಕರೀತಾರ? ಮೆನ್ಸ್ಟ್ಯುರೇಷನ್ ಅಂತ ಕರೀತಾರ. ಇಟ್ ಹ್ಯಾಪನ್ಸ್ ಒನ್ಸ್ ಇನ್ 28 ಡೇಸ್. 28 ಡೇಸ್ ಈ ಸೈಕಲ್ ರಿಪೀಟ್ ಆಗುತ್ತೆ. ಆ ಸೈಕಲ್ ಏನಂತ ಕರೀತಾರ? ಮೆನ್ಸ್ಟ್ರುಯಲ್ ಸೈಕಲ್. ತಿಳಿತಾ ಇದು? ಸೊ ಮೆನ್ಸ್ಟ್ಯುರೇಷನ್ ಅಂದ್ರೆ ಏನು? ಮೆನ್ಸ್ಟ್ಯುರೇಷನ್ ಅಂದ್ರೆ ಸಿಂಪಲ್. ಸೊ ಸಪೋಸ್ ಇಫ್ ಎಗ್ ಈಸ್ ನಾಟ್ ಫರ್ಟಿಲೈಸ್ಡ್, then the wall of the endometrium which has blood vessel will break or will rupture, causing the blood to flow out of the body from the cervix, from the vagina. ಈ ಪ್ರೊಸೆಸ್ ಗೆ ಏನಂತ ಕರೀತಾರ?
ಮೆನ್ಸ್ಟ್ರಿಯಲ್ ಸೈಕಲ್ ಅಂತ ಕರೀತಾರ. ಓಕೆ, ಈ ಮೆನ್ಸ್ಟ್ರಿಯಲ್ ಸೈಕಲ್ ಇಟ್ ಹ್ಯಾಪನ್ಸ್ ಒನ್ಸ್ ಇನ್ 28 ಡೇಸ್, 28 ದಿವಸಕ್ಕೊಮ್ಮೆ ಆಗುತ್ತೆ. ಯಾವ್ದ್ರೊಳಗಡೆ? ಹ್ಯೂಮನ್ ಬೀಯಿಂಗ್ಸ್ ಒಳಗಡೆ ಆಗುತ್ತೆ, ಇನ್ಕ್ಲೂಡಿಂಗ್ ಮಂಕೀಸ್. ಓಕೆ, ಈ ಸದ್ಯಕ್ಕೆ ನಾವು ಡಿಸ್ಕಸ್ ಮಾಡ್ತಿದ್ದಾರೆ ಹ್ಯೂಮನ್ ಬೀಯಿಂಗ್ಸ್ ಒಳಗೆ. ಸೊ ಒನ್ಸ್ ಇನ್ 28 ಡೇಸ್ ಈ ಸೈಕಲ್ ಆಗುತ್ತೆ. ಓಕೆ, ಹಂಗಾರೆ ಮೆನ್ಸ್ಟ್ರುಯೇಷನ್ ಅಂದ್ರೆ ಗೊತ್ತಾತ. ಸೊ ದ ಬ್ಲಡ್ ವಿಲ್ ಫ್ಲೋ ಫ್ರಮ್ ದ ಸರ್ವಿಕ್ಸ್ ಇನ್ ಟು ದ ವೆಜನ. ಎದಕ್ಕೆ? ಬಿಕಾಸ್ ಆಫ್ ದ ಬ್ರೇಕಿಂಗ್ ಆಫ್ ದ ಎಂಡೋಮೆಟ್ರಿಯಂ ಲೇಯರ್. ಈ ಪ್ರೊಸೆಸ್ ಏನ್ ಕರೀತಾರೆ? ಮೆನ್ಸ್ಟ್ರುಯಲ್ ಸೈಕಲ್ ಅಂತ ಕರೀತಾರೆ. ಈ ನೆಕ್ಸ್ಟ್ ಕ್ವಶನ್, ಸರ್ ಎಂಡೋಮೆಟ್ರಿಯಂ ಲೇಯರ್ ಎದಕ್ಕೆ ಬ್ರೇಕ್ ಆಗುತ್ತೆ? ಎಂಡೋಮೆಟ್ರಿಯಂ ಲೇಯರ್ ಎದಕ್ಕೆ ಬ್ರೇಕ್ ಆಗುತ್ತೆ? ನೆಕ್ಸ್ಟ್ ಕ್ವಶನ್, ಯಾವಾಗ ಬ್ರೇಕ್ ಆಗುತ್ತೆ? ಎಂಡೋಮೆಟ್ರಿಯಂ ಲೇಯರ್ ಎದಕ್ಕೆ ಬ್ರೇಕ್ ಆಗುತ್ತೆ, ಆಮೇಲೆ ಯಾವಾಗ ಬ್ರೇಕ್ ಆಗುತ್ತೆ, ಇದನ್ನು ಡಿಸ್ಕಸ್ ಮಾಡೋಣ. ಓಕೆ, ಆಮೇಲೆ ಫಸ್ಟ್ ಟೈಮ್ ಈ ಟೈಪ್ ಆದಾಗ, ಫಸ್ಟ್ ಟೈಮ್ ಒಬ್ಬಕ್ಕಿ ಹುಡುಗಿ ಬಾಡಿ ಒಳಗಡೆ ಫಸ್ಟ್ ಟೈಮ್ ಈ ಟೈಪ್ ಚೇಂಜಸ್ ಆದಾಗ ಅದಕ್ಕೆ ಏನಂತ ಕರೀತಾರೆ ಅಂದ್ರೆ ದ್ಯಾಟ್ ಈಸ್ ಕಾಲ್ಡ್ ಆಸ್ ಮಿನಾರ್ಕಿ ಅಂತ ಕರೀತಾರೆ. ಮಿನಾರ್ಕಿ. ಸೊ ವೆನ್ ಅ ಗರ್ಲ್ ರೀಚಸ್ ಪ್ಯೂಬರ್ಟಿ, ಅಡಲ್ಟ್ ಸ್ಟೇಜ್ ರೀಚ್ ಆದ ಕೂಡ ಫಸ್ಟ್ ಟೈಮ್ ಯಾವಾಗ ಆಕಿಂದ ಬಾಡಿ ಒಳಗಡೆ ಈ ಟೈಪ್ ಎಂಡೋಮೆಟ್ರಿಯಂ ಲೇಯರ್ ಅಥವಾ ಬ್ಲಡ್ ವೆಸಲ್ಸ್ ಬ್ರೇಕ್ ಆಗಿ ಯಾವಾಗ ಬ್ಲಡ್ ಫ್ಲೋ ಸ್ಟಾರ್ಟ್ ಆಗುತ್ತೆ ನೋಡ್ರಿ, ಅವಾಗ ಅದಕ್ಕೆ ಏನ್ ಕರೀತಾರೆ? ದಟ್ ಈಸ್ ಕಾಲ್ಡ್ ಆಸ್ ಮಿನಾರ್ಕಿ ಅಂತ ಕರೀತಾರೆ. ಓಕೆ, ದಟ್ ಈಸ್ ಕಾಲ್ಡ್ ಆಸ್ ಮಿನಾರ್ಕಿ ಅಂತ ಕರೀತಾರೆ. ಫಸ್ಟ್ ಟೈಮ್ ಮೆನ್ಸ್ಟ್ರಿಯಲ್ ಸೈಕಲ್ ಕಾಸ್ ಆದಾಗ ದಟ್ ಈಸ್ ಕಾಲ್ಡ್ ಆಸ್ ಮಿನಾರ್ಕಿ. ಸರ್ ಲಾಸ್ಟ್ ಟೈಮ್ ಆದಾಗ ಏನ್ ಕರೀತಾರ? ಸೊ ಲಾಸ್ಟ್ ಟೈಮ್ ಆದಾಗ ಏನ್ ಕರೀತಾರೆ? ದಟ್ ಈಸ್ ಕಾಲ್ಡ್ ಆಸ್ ಮಿನೋಪೌಸ್ ಅಂತ ಕರೀತಾರೆ. ಲಾಸ್ಟ್ ಟೈಮ್ ಆದ್ರೆ ಏನ್ ಕರೀತಾರೆ? ಮಿನೋಪೌಸ್. ತಿಳಿತಾ? ಫಸ್ಟ್ ಟೈಮ್ ಆಗೋದು ಮಿನಾರ್ಕಿ. ಯಾವಾಗ ಇದು ಮೆನ್ಸ್ಟ್ರಿಯಲ್ ಸೈಕಲ್ ಸ್ಟಾಪ್ ಆಗುತ್ತೆ ನೋಡ್ರಿ, ಯಾವಾಗ ಏನ್ ಕರೀತಾರೆ? ಮಿನೋಪೌಸ್ ಅಂತ ಕರೀತಾರೆ. ಯೂಶುವಲಿ ಯಾವಾಗ ಸ್ಟಾಪ್ ಆಗುತ್ತೆ ಅಂದ್ರೆ ವೆನ್ ಅ ಗರ್ಲ್ ರೀಚಸ್ ಏಜ್ ಆಫ್ 45 to 50 ಇಯರ್ಸ್, 45 ವರ್ಷದಿಂದ 50 ವರ್ಷ ರೀಚ್ ಆದಾಗ ಯೂಶುವಲಿ ಏನಾಗುತ್ತೆ? ಮಿನೋಪೌಸ್ ಕಾಸ್ ಆಗುತ್ತೆ. ಅವಾಗ ಮೆನ್ಸ್ಟ್ರಿಯಲ್ ಸೈಕಲ್ ಆಗಂಗಿಲ್ಲ. ಸ್ಟಾರ್ಟ್ ಆಗೋದು ಯಾವಾಗ ಆಗುತ್ತೆ? ಯೂಶುವಲಿ ಅಟ್ ದ ಏಜ್ ಆಫ್ 12 ಇಯರ್ಸ್, 13 ಇಯರ್ಸ್, 14 ಇಯರ್ಸ್ ಈ ಟೈಪ್ ಟೀನೇಜ್ ಒಳಗಡೆ ಸ್ಟಾರ್ಟ್ ಆಗುತ್ತೆ. ತಿಳಿತಾ ಇದು? ಓಕೆ, ಸೊ ಮಿನಾರ್ಕಿ ಅಂದ್ರೆ ಫಸ್ಟ್ ಮೆನ್ಸ್ಟ್ರಿಯಲ್ ಸೈಕಲ್, ಮಿನೋಪೌಸ್ ಅಂದ್ರೆ ಏನ್ರಿ? ಲಾಸ್ಟ್ ಮೆನ್ಸ್ಟ್ರಿಯಲ್ ಸೈಕಲ್. ಸೊ ಇಲ್ಲಿವರೆಗೂ ತಿಳಿದು ಅನ್ಕೊಂಡಿನಿ. ಸೊ ಮೆನ್ಸ್ಟ್ರುಯೇಷನ್ ಅಂದ್ರೆ ಏನು, ವೈ ಬ್ಲಡ್ ವಿಲ್ ಫ್ಲೋ ಔಟ್ ಆಫ್ ದ ವೆಜನ, ಇದೆಲ್ಲ ತಿಳ್ಕೊಂಡಿದ್ದೀವಿ. ಹೌದಾ? ಓಕೆ, ಸೊ ಈಗ ಯಾಕೆ ಹಿಂಗಾಗುತ್ತೆ ಅನ್ನೋದು ನೋಡೋಣ. ಓಕೆ, ಐ ಹೋಪ್ ಏನ್ರಿ ಡಯಾಗ್ರಾಮ್ ಕ್ಲಿಯರ್ ಆಗಿ ಕಾಣುತ್ತೆ ಅನ್ಕೊಂಡಿನಿ ಮೊಬೈಲ್ ಏನ್ರಿ ನಿಮ್ಮ ವಿಡಿಯೋ ಒಳಗಡೆ. ಓಕೆ, ಸೊ ಏನೇನಾಗತ್ತ 28 ಡೇಸ್ ಒಳಗಡೆ ಏನೇನಾಗತ್ತೆ ನೋಡೋಣ. 28 ಡೇಸ್ ಸೈಕಲ್ ಒಳಗಡೆ ಏನಾಗುತ್ತೆ ನೋಡೋಣ. ಇದು ಒಂದು ಗ್ರಾಫ್ ಐತಿ. ಓಕೆ, ಸೊ ಮೆನ್ಸ್ಟ್ರಿಯಲ್ ಸೈಕಲ್ ನ ಒಂದು ಗ್ರಾಫ್ ಒಳಗಡೆ ರಿಪ್ರೆಸೆಂಟ್ ಮಾಡ್ರ. ಸೊ ಅದು ಹೆಂಗಾಗುತ್ತೆ ನೋಡೋಣ ಈಗ. ಸೊ ಟೋಟಲಿ ಮೆನ್ಸ್ಟ್ರಿಯಲ್ ಸೈಕಲ್ ಇರೋ ಟೈಮ್ ಎಷ್ಟು? 28 ಡೇಸ್ ಟೈಮ್. ಓಕೆ, ಸೊ ಕರೆಕ್ಟ್ ಆಗಿ ಮೆನ್ಸ್ಟ್ರಿಯಲ್ ಸೈಕಲ್ ಆದ್ರೆ ಇಟ್ ಹ್ಯಾಪನ್ಸ್ ಇನ್ ಎಂಟ್ರಿ ಒನ್ಸ್ ಇನ್ 28 ಡೇಸ್, ಅಪ್ರಾಕ್ಸಿಮೇಟ್ಲಿ 30 ಡೇಸ್ ಅನ್ಕೋಬಹುದು. ಅಂದ್ರೆ ಒನ್ಸ್ ಇನ್ ಅ ಮಂತ್. ಓಕೆ, ಸೊ ಒನ್ಸ್ ಇನ್ ಅ ಮಂತ್ ಮೆನ್ಸ್ಟ್ರಿಯಲ್ ಸೈಕಲ್ ಆಗ್ಬೇಕಂದ್ರೆ ಸೊ 28 ಡೇಸ್ ಒಳಗಡೆ ಬಾಡಿ ಒಳಗಡೆ ಏನೇನು ಚೇಂಜಸ್ ಆಗ್ತಾವ, ಪ್ಲಸ್ ಹಾರ್ಮೋನ್ಸ್ ಒಳಗಡೆ ಏನೇನು ಚೇಂಜಸ್ ಆಗ್ತಾವ, ಇದನ್ನೆಲ್ಲ ಸ್ವಲ್ಪ ಡಿಸ್ಕಸ್ ಮಾಡೋಣ. ಇಲ್ಲಿ ಏನೇನು ಪಾರ್ಟ್ಸ್ ನೋಡ್ರಿ. ಫಸ್ಟ್ ನೀವು ಎಕ್ಸ್ ಆಕ್ಸಿಸ್ ಅಂತ ತಗೊಂಡ್ರಿ, ಏನಿತ್ತು ನಂಬರ್ ಆಫ್ ಡೇಸ್ ತಗೊಂಡ್ರ. ಸೊ ನಂಬರ್ ಆಫ್ ಡೇಸ್ ಫ್ರಮ್ 0 2 4 6 8 10 12 so on up to 28. ಓಕೆ, ಸೊ 28 ಡೇಸ್ ನ ಎಕ್ಸ್ ಆಕ್ಸಿಸ್ ಒಳಗಡೆ ತಗೊಂಡ್ವಿ. ಸೊ ವೈ ಆಕ್ಸಿಸ್ ಒಳಗಡೆ ಏನಿದೆ ನೋಡ್ರಿ. ವೈ ಆಕ್ಸಿಸ್ ಒಳಗಡೆ ಸ್ವಲ್ಪ ನೀವು ಲಕ್ಷ ಕೊಟ್ಟು ನೋಡಿದ್ರೆ ಅಂದ್ರೆ ಡಯಾಗ್ರಾಮ್ ಒಂದೇದ್ದು ಫಾಲಿಕ್ಯುಲರ್ ಡೆವಲಪ್ಮೆಂಟ್ ಅಂತ ಇದೆ. ಫಾಲಿಕ್ಯುಲರ್ ಡೆವಲಪ್ಮೆಂಟ್. ಸೊ ಫಾಲಿಕ್ಯುಲರ್ ಡೆವಲಪ್ಮೆಂಟ್ ಅಂದ್ರೆ ಏನು? ಓವರಿ ಒಳಗಡೆ ನಾವೇನು ಫಾಲಿಕಲ್ಸ್ ಕಲ್ತಿಲ್ರಿ ಪ್ರೀವಿಯಸ್ ವಿಡಿಯೋ ಒಳಗಡೆ. ಓವರಿ ಒಳಗಡೆ ಏನು ಫಾಲಿಕಲ್ಸ್ ಕಲ್ತ್ವಿ? ಪ್ರೈಮರಿ ಫಾಲಿಕಲ್, ಸೆಕೆಂಡರಿ ಫಾಲಿಕಲ್, ಟರ್ಷಿಯರಿ ಫಾಲಿಕಲ್, ಗ್ರಾಫಿಯನ್ ಫಾಲಿಕಲ್. ಗ್ರಾಫಿಯನ್ ಫಾಲಿಕಲ್ ಬಂದ್ಕೊಂಡು ಏನಾಗುತ್ತೆ? ರಪ್ಚರ್ ಆಗಿ ಏನ್ ಫಾರ್ಮ್ ಆಗುತ್ತೆ? ಎಗ್ ರಿಲೀಸ್ ಆಗುತ್ತೆ. ಇದನ್ನೆಲ್ಲ ಏನ್ ಕಲ್ತಿವಲ್ಲ ಆದ ಸ್ಟೇಜ್, ಆ ಸ್ಟೇಜ್ ಏನ್ ಕರಿತೀವಿ? ಆ ಸ್ಟೇಜ್ ಏನ್ ಕರಿತೀವಿ? ಫಾಲಿಕ್ಯುಲರ್ ಡೆವಲಪ್ಮೆಂಟ್ ಅಂತ ಕರಿತೀವಿ. ತಿಳಿತಾ ಇದು? ಓಕೆ, ಇನ್ನ ಮತ್ತೇನಾದ್ರು ನೋಡ್ರಿ, ಪಿಟ್ಯೂಟರಿ ಅಂಡ್ ಓವರಿಯನ್ ಹಾರ್ಮೋನ್ ಲೆವೆಲ್ಸ್. ಪಿಟ್ಯೂಟರಿ ಅಂಡ್ ಓವರಿಯನ್ ಹಾರ್ಮೋನ್ ಲೆವೆಲ್ಸ್. ಸೊ ಹಾರ್ಮೋನ್ ಲೆವೆಲ್ಸ್ ಒಳಗಡೆ ಏನ್ ಚೇಂಜ್ ಆಗುತ್ತೆ? ಇದು ಐತಿ ವೈ ಆಕ್ಸಿಸ್ ಒಳಗಡೆ. ವೈ ಆಕ್ಸಿಸ್ ಒಳಗಡೆ ಫಾಲಿಕ್ಯುಲರ್ ಡೆವಲಪ್ಮೆಂಟ್, ಫಾಲಿಕಲ್ಸ್ ಹೆಂಗ್ ಚೇಂಜ್ ಆಗ್ತಾವ, ಎಗ್ ರಿಲೀಸ್ ಆಗೋಗಿಂತ ಮೊದಲು ಫಾಲಿಕಲ್ಸ್ ಹೆಂಗ್ ಚೇಂಜ್ ಆಗ್ತಾವ ಅದನ್ನ ನೋಡೋಣ. ನೆಕ್ಸ್ಟ್ ಹಾರ್ಮೋನ್ ಲೆವೆಲ್ಸ್ ಇನ್ ಪಿಟ್ಯೂಟರಿ ಗ್ಲ್ಯಾಂಡ್ ಅಂಡ್ ಓವರಿ. ಓವರಿ ಒಳಗಡೆ ಮತ್ತೆ ಪಿಟ್ಯೂಟರಿ ಗ್ಲ್ಯಾಂಡ್ ಒಳಗಡೆ ಹಾರ್ಮೋನ್ಸ್ ಹೆಂಗ್ ಚೇಂಜ್ ಆಗ್ತಾವ. ಮತ್ತೆ ಏನ್ ನೋಡೋಣ ಅಂದ್ರೆ ಎಂಡೋಮೆಟ್ರಿಯಂ ಹೆಂಗ್ ಚೇಂಜ್ ಆಗುತ್ತೆ. ಇಲ್ಲಿ ನೋಡ್ರಿ ಏನಿದೆ ವರ್ಡ್ ಎಂಡೋಮೆಟ್ರಿಯಲ್ ಸೈಕಲ್. ಸೊ ಎಂಡೋಮೆಟ್ರಿಯಂ ಅಂದ್ರೆ ಯಾವುದು? ಇಲ್ಲಿ ಏನಿಲ್ಲ ಒಂದ್ ಟೈಪ್ ರೆಡ್ ಕಲರ್ ಹಿಂಗ ಗಾಡಿ ಕಣ ಕಾಣತ್ತ ನೋಡ್ರಿ, ಹಿಂಗ ಹೋಗೈತಿ. ಸೊ ಇಲ್ಲಿಂದ ಹಿಡಿದು ಇಲ್ಲಿವರೆಗೂ 0th ಡೇ ಇಂದ ಹಿಡಿದು ಇಲ್ಲಿವರೆಗೂ 28 ಡೇ ಏನ್ ತೋರ್ಸಲ್ಲ. ಇದೇನು ಬೇರೆ ಅಲ್ಲ, ಎಂಡೋಮೆಟ್ರಿಯಲ್ ಸೈಕಲ್ ಅಂತ ಇಲ್ಲಿ ತೋರ್ಸ ನೋಡ್ರಿ. ಇದು ಎಂಡೋಮೆಟ್ರಿಯಲ್ ಸೈಕಲ್, ಇದೇನು ಬೇರೆನೂ ಅಲ್ಲ. ಇದು ಏನಂತಂದ್ರ ಇಲ್ಲೇನಿತ್ತು ಲೈನಿಂಗ್ ಎಂಡೋಮೆಟ್ರಿಯಂ. ಈ ಎಂಡೋಮೆಟ್ರಿಯಂ 28 ದಿವಸ ಒಳಗಡೆ ಹೆಂಗ್ ಚೇಂಜ್ ಆಗುತ್ತೆ? 0th ಡೇ ಒಳಗಡೆ ಅಂದ್ರೆ ಬ್ಲಡ್ ಫ್ಲೋ ಆಗೋಬೇಕಾದ್ರೆ ಹೆಂಗಿರುತ್ತೆ, ಆಮೇಲೆ ಮುಂದೆ ಹೆಂಗ್ ಡೆವಲಪ್ ಆಗುತ್ತೆ, ಮತ್ತೆ ಹೊಳ್ಳೆ ಬ್ಲಡ್ ಫ್ಲೋ ಆಗೋಬೇಕಾದ್ರೆ ಏನಾಗುತ್ತೆ ಅಂದ್ರೆ 28 ದಿವಸ ಒಳಗಡೆ ಈ ಎಂಡೋಮೆಟ್ರಿಯಂ ಲೇಯರ್ ಹೆಂಗ ಚೇಂಜ್ ಆಗುತ್ತೆ ಅನ್ನೋದನ್ನ ಇಲ್ಲೇ ತೋರಿಸ್ತಾರೆ ಈ ಗ್ರಾಫ್ ಒಳಗಡೆ. ತಿಳಿತಾ? ಸೊ ತಿಳಿತಾ? ಸಿಂಪಲ್ ಇದೆ. ಎಕ್ಸ್ ಆಕ್ಸಿಸ್ ಒಳಗಡೆ
ಡೇಸ್ ತಗೊಂಡ್ರೆ 28 ಡೇಸ್, y ಆಕ್ಸಿಸ್ ನೋಡಿ 3 ಪ್ಯಾರಾಮೀಟರ್ಸ್ ತಗೊಂಡ್ರೆ. ಓಕೆ, ಸ್ಟಾರ್ಟ್ ಮಾಡೋಣ. ಫಸ್ಟ್ ಏನಾಗುತ್ತೆ ನೋಡೋಣ. ಸೊ ಸ್ಟಾರ್ಟಿಂಗ್ 5 ಡೇಸ್ ಫ್ರಮ್ 0 to 4. ಓಕೆ, ಸೊ ಸ್ಟಾರ್ಟಿಂಗ್ 5 ಡೇಸ್ ನಾವು ತಗೊಂಡ್ರೆ ಅಲ್ಲಿ ಏನಾಗ್ತದೆ ಅಂದ್ರೆ ಇಟ್ ಬಿಗಿನ್ಸ್ ವಿತ್ ದ ಮೆನ್ಸ್ಟ್ರುಯಲ್ ಫ್ಲೋ. ಸ್ಟಾರ್ಟಿಂಗ್ 5 ಡೇಸ್ ಆಫ್ ಮೆನ್ಸ್ಟ್ರುಯಲ್ ಸೈಕಲ್, ಸ್ಟಾರ್ಟಿಂಗ್ 5 ಡೇಸ್ ಆಫ್ ಮೆನ್ಸ್ಟ್ರುಯಲ್ ಸೈಕಲ್ ಇಟ್ ಬಿಗಿನ್ಸ್ ವಿತ್ ದ ಮೆನ್ಸ್ಟ್ರುಯಲ್ ಫ್ಲೋ. ಇಟ್ ಬಿಗಿನ್ಸ್ ವಿತ್ ದ ಮೆನ್ಸ್ಟ್ರುಯಲ್ ಫ್ಲೋ ಅಂದ್ರೆ ಬ್ಲಡ್ ಫ್ಲೋ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಬ್ಲಡ್ ಫ್ಲೋ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ಎಂಡೋಮೆಟ್ರಿಯಂ ಲೇಯರ್ ಬ್ರೇಕ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್, ಸರ್ ಎಂಡೋಮೆಟ್ರಿಯಂ ಲೇಯರ್ ಯಾಕೆ ಬ್ರೇಕ್ ಆಗುತ್ತೆ? ಯಾಕಂದ್ರೆ ಫರ್ಟಿಲೈಸೇಷನ್ ಆಗಂಗಿಲ್ಲ, ಯಾಕಂದ್ರೆ ಎಗ್ ಫರ್ಟಿಲೈಸೇಷನ್ ಆಗಂಗಿಲ್ಲ. ಸೊ ಫರ್ಟಿಲೈಸೇಷನ್ ಆಗಂಗಿಲ್ಲ, ಸೊ ಫರ್ಟಿಲೈಸೇಷನ್ ಆಗ್ಲಾರ್ದಕ್ಕೆ ಏನಾಗುತ್ತೆ? ಎಂಡೋಮೆಟ್ರಿಯಂ ಲೇಯರ್ ಬ್ರೇಕ್ ಆಗುತ್ತೆ. ಎಂಡೋಮೆಟ್ರಿಯಂ ಲೇಯರ್ ಬ್ರೇಕ್ ಆಗೋದಕ್ಕೆ ಏನಾಗುತ್ತೆ? ಬ್ಲಡ್ ವೆಸಲ್ ಬ್ರೇಕ್ ಆಗ್ತಾವೆ. ಬ್ಲಡ್ ವೆಸಲ್ ಬ್ರೇಕ್ ಆಗಿ ಬ್ಲಡ್ ಸ್ಟಾರ್ಟ್ಸ್ ಫ್ಲೋಯಿಂಗ್ ಔಟ್ಸೈಡ್. ಓಕೆ, ಸೊ ಅದನ್ನ ಇಲ್ಲಿ ಇಂಡಿಕೇಟ್ ಮಾಡ್ರಿ. ಇಲ್ಲೇನು ಮಾರ್ಕ್ ಮಾಡೋದ್ರಿ, ಇಲ್ಲಿ ಏನ್ ಇಂಡಿಕೇಟ್ ಮಾಡ್ರಿ ಅಂತಂದ್ರೆ ಎಂಡೋಮೆಟ್ರಿಯಂ ಲೇಯರ್ ಬ್ರೇಕ್ ಆಗೋದನ್ನ ಇಂಡಿಕೇಟ್ ಮಾಡ್ರಿ. ಅಂದ್ರೆ ಬ್ಲಡ್ ಫ್ಲೋ ಆಗ್ತಿರುತ್ತೆ ಸ್ಟಾರ್ಟಿಂಗ್ ಫ್ಯೂ ಡೇಸ್. ಸೊ ಸ್ಟಾರ್ಟಿಂಗ್ ಫ್ಯೂ ಡೇಸ್ ಆಫ್ ಮೆನ್ಸ್ಟ್ರುಯಲ್ ಸೈಕಲ್ ಏನಾಗ್ತಿರುತ್ತೆ? ಇಟ್ ವಿಲ್ ಸ್ಟಾರ್ಟ್ ವಿತ್ ಬ್ಲಡ್ ಫ್ಲೋ. ತಿಳಿತಾ? ನೆಕ್ಸ್ಟ್ ಮುಂದೇನಾಗುತ್ತೆ ಅಂದ್ರೆ ಇಲ್ಲಿ ನೋಡ್ರಿ, ಆಫ್ಟರ್ ಫ್ಯೂ ಡೇಸ್, ಸ್ಟಾರ್ಟಿಂಗ್ 5 ಡೇಸ್ ಆದ್ಮೇಲೆ ಎಂಡೋಮೆಟ್ರಿಯಂ ಲೇಯರ್ ಬ್ರೇಕ್ ಆಗಿದ್ದು ಮತ್ತೆ ಫಾರ್ಮ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಎಂಡೋಮೆಟ್ರಿಯಂ ಲೇಯರ್ ಏನಾಗೈತ್ರಿ? ಬ್ರೇಕ್ ಆಗಿದ್ದು ಮತ್ತೆ ಸ್ವಲ್ಪ ಫಾರ್ಮ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸ್ವಲ್ಪ ಫಾರ್ಮ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ತಿಳಿತಾ ಇದು? ಈಗ ಇನ್ನ ಓವರಿ ಒಳಗಡೆ ಏನಾಗ್ತದೆ ನೋಡಿ. ಇನ್ನ ಓವರಿ ಒಳಗಡೆ ಏನಾಗ್ತಿರುತ್ತೆ? ಸ್ಟಾರ್ಟಿಂಗ್ ಬಿಟ್ವೀನ್ 0 to 5 ಡೇ, 5th ಡೇ ಏನಾಗ್ತಿರ್ತೀರಿ? ಫಾಲಿಕಲ್ಸ್ ಫಾರ್ಮ್ ಆಗಕ್ಕೆ ಸ್ಟಾರ್ಟ್ ಆಗಿರ್ತಾವ. ಸ್ಟಾರ್ಟಿಂಗ್ ಯಾವ ಫಾಲಿಕಲ್ ಫಾರ್ಮ್ ಆಗುತ್ತಾ? ಪ್ರೈಮರಿ ಫಾಲಿಕಲ್ ಫಾರ್ಮ್ ಆಗುತ್ತಾ. ಓಕೆ, ನೆಕ್ಸ್ಟ್ ಏನ್ ಫಾರ್ಮ್ ಆಗುತ್ತಾ? ಸೆಕೆಂಡರಿ ಫಾಲಿಕಲ್ ಫಾರ್ಮ್ ಆಗುತ್ತಾ. ಓಕೆ, ಟರ್ಷರಿ ಫಾಲಿಕಲ್ ಫಾರ್ಮ್ ಆಗುತ್ತಾ. ಮುಂದೇನ್ ಫಾರ್ಮ್ ಆಗುತ್ತಾ? ಗ್ರಾಫಿಯನ್ ಫಾಲಿಕಲ್ ಫಾರ್ಮ್ ಆಗುತ್ತೆ. ಎಲ್ಲಿವರೆಗೂ? 10ನೇ ದಿವಸ 12ನೇ ದಿವಸ ಬರೋ ತನಕ. ಸೊ ಬಿಟ್ವೀನ್ 0 to 10th ಡೇ, 0 ಇಂದ 10th ಡೇ ಬರೋವರೆಗೂ ಓವರಿ ಒಳಗಡೆ ಏನಾಗುತ್ತಂದ್ರಿ? ಓವರಿ ಒಳಗಡೆ ಏನಾಗ್ತಾವ? ಫಾಲಿಕಲ್ಸ್ ಇರ್ತಾವ. ಫಾಲಿಕಲ್ಸ್ ಡೆವಲಪ್ ಆಗ್ತಿರ್ತಾವ. ಇದನ್ನ ಆಲ್ರೆಡಿ ಕಲ್ತಿರಿ. ಸೊ ಪ್ರೈಮರಿ ಫಾಲಿಕಲ್, ಸೆಕೆಂಡರಿ ಫಾಲಿಕಲ್ ಆಗುತ್ತೆ. ಸೆಕೆಂಡರಿ ಫಾಲಿಕಲ್ ಇದು ಟರ್ಷರಿ ಫಾಲಿಕಲ್ ಆಗುತ್ತೆ. ಸೊ ಟರ್ಷರಿ ಫಾಲಿಕಲ್ ಒಳಗಡೆ ಏನಾಗುತ್ತೆ? ಸೆಕೆಂಡರಿ oocyte ಅಂದ್ರೆ ಎಗ್ ಫಾರ್ಮ್ ಆಗುತ್ತೆ ಅಲಾಂಗ್ ವಿತ್ ದ ಪೋಲಾರ್ ಬಾಡಿ. ದೆನ್ ಇಟ್ ಫಾರ್ಮ್ಸ್ ಗ್ರಾಫಿಯನ್ ಫಾಲಿಕಲ್. ನೆಕ್ಸ್ಟ್ ಏನ್ ಫಾರ್ಮ್ ಆಗುತ್ತೆ? ಗ್ರಾಫಿಯನ್ ಫಾಲಿಕಲ್ ಫಾರ್ಮ್ ಆಗುತ್ತೆ. ಸೊ 14th ಡೇ ಬರೋದ್ರೊಳಗಡೆ, 14ನೇ ದಿವಸ ಬರೋದ್ರೊಳಗಡೆ, ಓಕೆ ಕಣ ಅನ್ಕೊಂಡಿನಿ. ಓಕೆ, ಸೊ ಎಕ್ಸಾಕ್ಟ್ಲಿ 14th ಡೇ ಬರೋದ್ರೊಳಗಡೆ, ಸೊ 14ನೇ ದಿವಸ ಕಾಣತೈತಿ. 14ನೇ ದಿವಸಕ್ಕೆ ಒಂದು ಬ್ಲಾಕ್ ಲೈನ್ ತೋರಿದ್ರೆ ನೋಡ್ರಿ, ವರ್ಟಿಕಲ್ ಲೈನ್. ಸೊ 14ನೇ ದಿವಸ ಬಂದಾಗ ಏನಾಗತ್ತೆ ಅಂತಂದ್ರ ಬಹಳ ಚೇಂಜಸ್ ಆಗ್ತಾವ. ಬ್ರೇನ್ ಒಳಗಡೆ ಏನಾಗುತ್ತೆ ಅಂತಂದ್ರೆ, ಬ್ರೇನ್ ಒಳಗಡೆ ಯು ನೋ ದಿಸ್ ಗ್ಲ್ಯಾಂಡ್ ಕಾಲ್ಡ್ ಆಸ್ ಪಿಟ್ಯೂಟರಿ ಗ್ಲ್ಯಾಂಡ್. ಸೊ ಬ್ರೇನ್ ಒಳಗಡೆ ಗ್ಲ್ಯಾಂಡ್ ಕಲ್ತಿರಿ, ಅದು ಪಿಟ್ಯೂಟರಿ ಗ್ಲ್ಯಾಂಡ್ ಅಂತ ಕಲ್ತಿರಿ. ಓಕೆ, ಬ್ರೇನ್ ಒಳಗಡೆ ಪಿಟ್ಯೂಟರಿ ಗ್ಲ್ಯಾಂಡ್ ಒಳಗಡೆ ಇಟ್ ಹ್ಯಾಸ್ 2 ಹಾರ್ಮೋನ್ಸ್ ಕಾಲ್ಡ್ ಆಸ್ LH ಮತ್ತು FSH. LH ಮತ್ತು FSH ಕರೆಕ್ಟ್ 14 ದಿವಸ ಆದಾಗ ಮೆನ್ಸ್ಟ್ರುಯಲ್ ಸೈಕಲ್ ಕರೆಕ್ಟ್ ನಡುವೆ 14ನೇ ದಿವಸಕ್ಕೆ ಬಂದಾಗ FSH ಮತ್ತು LH ಬಹಳ ಜಾಸ್ತಿ ಆಗ್ಬಿಟ್ಟಿರ್ತಾವ. ಸಿಕ್ಕಾಪಟ್ಟಿ ಜಾಸ್ತಿ ಆಗಿರ್ತಾವ. ನೀವು ಸ್ವಲ್ಪ ಇಲ್ಲಿ ಡಯಾಗ್ರಾಮ್ ನೋಡಿ ನೋಡಿದ್ರಿ ಅಂತಂದ್ರ ಇಲ್ಲೇ ಒಂದು ನಾವು ಇದು ನೋಡ್ರಿ ಲೈನ್ ಯಾವ್ದಾದ್ರು ಒಂದು ಹಳದಿ ಕಲರ್ದು ಒಂದು ರೆಡ್ ಕಲರ್, ಒಂದು ಹಳದಿ ಕಲರ್ದು ಒಂದು ರೆಡ್ ಕಲರ್ ನಾವು ಇಲ್ಲಿ ಹಾರ್ಮೋನ್ ಡಯಾಗ್ರಾಮ್ ತೋರ್ಸಾರ. ಸೊ LH ಮತ್ತು FSH ನೋಡ್ರಿ ಇಲ್ಲಿ ಮ್ಯಾಕ್ಸಿಮಮ್ ತೋರ್ಸಾರ. ಅಂದ್ರೆ ಹಿಂಗ್ ಮಾಡಿ ಹಿಂಗ್ ನಾವು ತಿಳಿತಾ. ಸೊ LH ಮತ್ತು FSH 14ನೇ ದಿವಸ at the 14th day ಅಂದ್ರೆ ಏನ್ರಿ? ಇನ್ ದ ಮಿಡಲ್ ಆಫ್ ದ ಮೆನ್ಸ್ಟ್ರುಯಲ್ ಸೈಕಲ್. ಎಕ್ಸಾಕ್ಟ್ಲಿ ಇನ್ ದ ಮಿಡಲ್ ಆಫ್ ದ ಮೆನ್ಸ್ಟ್ರುಯಲ್ ಸೈಕಲ್ LH ಮತ್ತು FSH ಹಾರ್ಮೋನ್ ದೇ ವಿಲ್ ಬಿ ಅಟ್ ದೇರ್ ಮ್ಯಾಕ್ಸಿಮಮ್, ದೇ ವಿಲ್ ಬಿ ಅಟ್ ದೇರ್ ಪೀಕ್, ಎಲ್ಲಕ್ಕಿಂತ ಜಾಸ್ತಿ ಇರ್ತಾವ. ಸೊ ಅದಕ್ಕೆ ಏನಂತ ಕರಿತಾರೆ? ಇಟ್ ಇಸ್ ಕಾಲ್ಡ್ ಆಸ್ LH ಸರ್ಜ್ ಅಂತ ಕರೀತಾರೆ. ಏನು ಕರೀತಾರೆ? LH ಸರ್ಜ್. ಸರ್ಜ್ ಅಂದ್ರೆ ಏನು? ಸಿಕ್ಕಾಪಟ್ಟೆ ಜಾಸ್ತಿ ಆಗೋದು ಒಮ್ಮಿಂದೊಮ್ಮೆಲೆ ಸಿಕ್ಕಾಪಟ್ಟೆ ಜಾಸ್ತಿ ಹೋಗಿ ಏನ್ ಕರೀತಾರೆ? ಸರ್ಜ್ ಅಂತ ಕರೀತಾರೆ. ತಿಳಿತಾ? ಈಗ ಒಮ್ಮಿಂದೊಮ್ಮೆಲೆ ಕರೆಂಟ್ ಜಾಸ್ತಿ ಆಗೋದಕ್ಕೆ ಏನ್ ಕರೀತಾರೆ? ಸರ್ಜ್. ಸರ್ಜ್ ಅಂದ್ರೆ ಏನ್ರಿ? ಒಮ್ಮಿಂದೊಮ್ಮೆಲೆ ಬಹಳ ಜಾಸ್ತಿ ಆಗೋದು. ಹಂಗ 14ನೇ ದಿವಸ ಬ್ರೇನ್ ಒಳಗಡೆ ಏನಾಗುತ್ತಂದ್ರ LH ಮತ್ತು FSH ಹಾರ್ಮೋನ್ ಸಿಕ್ಕಾಪಟ್ಟಿ ಜಾಸ್ತಿ ಆಗ್ಬಿಡ್ತಾವ. ಸೊ LH ಮತ್ತು FSH ಹಾರ್ಮೋನ್ ಸಿಕ್ಕಾಪಟ್ಟಿ ಜಾಸ್ತಿ ಆಗೋದಕ್ಕ ಏನಾಗತ್ತಂದ್ರ ಓವರಿ ಒಳಗಡೆ ಇರುವ ಹಾರ್ಮೋನ್ಸ್ ನ ಸ್ಟಿಮ್ಯುಲೇಟ್ ಮಾಡುತ್ತೆ. ಸೊ LH ಜಾಸ್ತಿ ಆಗೋದಕ್ಕೆ ಏನ್ ಕರೀತಾರೆ? LH ಸರ್ಜ್ ಅಂತ ಕರೀತಾರ. at the 14th day LH will be at its maximum, that is called as LH surge. Because of lot of LH produced in the brain, it stimulates ಮಾಡುತ್ತೆ. ಏನ್ನ ಸ್ಟಿಮ್ಯುಲೇಟ್ ಮಾಡುತ್ತಾ? it stimulates the ಓವರಿ ಒಳಗಡೆ ಇರುವಂತ ಹಾರ್ಮೋನ್ಸ್ ನ ಸ್ಟಿಮ್ಯುಲೇಟ್ ಮಾಡುತ್ತೆ. ಯಾವ್ದನ್ನ? ಈಸ್ಟ್ರೋಜನ್ ನ ಸ್ಟಿಮ್ಯುಲೇಟ್ ಮಾಡುತ್ತೆ. ಓಕೆ, ಸೊ ಈಸ್ಟ್ರೋಜನ್ ಸ್ಟಿಮ್ಯುಲೇಟ್ ಆಗುತ್ತೆ. ಸೊ ಈಸ್ಟ್ರೋಜನ್ ಸ್ಟಿಮ್ಯುಲೇಟ್ ಮಾಡಿ ಏನ್ ಮಾಡುತ್ತಂದ್ರ ಇಲ್ಲಿ ಏನ್ ಗ್ರಾಫಿಯನ್ ಫಾಲಿಕಲ್ ಐತಲ್ಲ, ಗ್ರಾಫಿಯನ್ ಫಾಲಿಕಲ್ ರಪ್ಚರ್ ಆಗುತ್ತೆ.
ಇಲ್ಲಿ ನೋಡಿ ರಪ್ಚರ್ ಆಗೋದ್ರಲ್ಲಿ ಕಾಣಾದ ಅನ್ಕೊಂಡಿದ್ದಾನ. ಹಾ ಇಲ್ಲಿ ನೋಡಿ ಗ್ರಾಫಿಯನ್ ಫಾಲಿಕಲ್ ರಪ್ಚರ್ ಆಗೋದನ್ನ ಒಡೆದು ಬಿಡುದು. ಓಕೆ, ಒಡೆಯೋದಕ್ಕೆ ಏನಂತ ಕರೀತಾರ? ರಪ್ಚರ್ ಅಂತ ಕರೀತಾರ. ಓಕೆ, ಸೊ ಗ್ರಾಫಿಯನ್ ಫಾಲಿಕಲ್ ರಪ್ಚರ್ ಆತ ಅಥವಾ ಒಡಿತ್. ಸೊ ಒಡ್ಯಾಕ ರೀಸನ್ ಏನ್ ಹೇಳ್ರಿ? ಅದು ಯಾಕೆ ಹೊಡಿತ ಅಂದ್ರೆ ಬಿಕಾಸ್ LH ಮತ್ತು FSH ಹಾರ್ಮೋನ್ ಸಿಕ್ಕಾಪಟ್ಟಿ ಜಾಸ್ತಿ ಆಯ್ತು. LH ಮತ್ತು FSH ಹಾರ್ಮೋನ್ ಸಿಕ್ಕಾಪಟ್ಟಿ ಪ್ರೆಷರ್ ಜಾಸ್ತಿ ಆಗಿದ್ದಕ್ಕ, ಹಾರ್ಮೋನಲ್ ಪ್ರೆಷರ್ ಜಾಸ್ತಿ ಆಗಿದ್ದಕ್ಕ, ಆಮೇಲೆ ಓವರಿ ಒಳಗಡೆ ಈಸ್ಟ್ರೋಜನ್ ಹಾರ್ಮೋನು ಜಾಸ್ತಿ ಆಗುತ್ತೆ, LH ಮತ್ತು FSH ಜಾಸ್ತಿ ಆಗುತ್ತೆ. ಎಲ್ಲಾನು ಜಾಸ್ತಿ ಆಗೋದಕ್ಕೆ ಏನಾಯ್ತು? ಗ್ರಾಫಿಯನ್ ಫಾಲಿಕಲ್ 14 ದಿವಸಕ್ಕೆ at the 14th day ಗ್ರಾಫಿಯನ್ ಫಾಲಿಕಲ್ ರಪ್ಚರ್ ಆತ. ರಪ್ಚರ್ ಆಗಿ ಏನ್ ಹೊರಗಡೆ ಬಂತು ನೋಡ್ರಿ, ಏನ್ ಹೊರಗಡೆ ಬಂತು? ಸೆಕೆಂಡರಿ oocyte ಅಥವಾ ಎಗ್. ಸೆಕೆಂಡರಿ oocyte ಅಥವಾ ಎಗ್ ಏನಾಯ್ತು? ಹೊರಗಡೆ ಬಂತು. ತಿಳಿತಾ? ಹಾ, ಇದು ಹಾರ್ಮೋನ್ ಬಗ್ಗೆ ಆತ. ಆಮೇಲೆ ಫಾಲಿಕಲ್ ಭಾಗ ಕೆಳಗಡೆ ನೋಡ್ರಿ ಎಂಡೋಮೆಟ್ರಿಯಂ ಲೇಯರ್ ಇರುತ್ತೆ. ಸೊ ಕೆಳಗಡೆ ಎಂಡೋಮೆಟ್ರಿಯಂ ಲೇಯರ್ ಡೇ ಬೈ ಡೇ ಜಾಸ್ತಿ ಹಾಕೋಂತ ಹೊಂಟೈತಿ. ಅಂದ್ರೆ ಬ್ಲಡ್ ವೆಸಲ್ ಏನಾಗತ್ತೋ ಜಾಸ್ತಿ ಹಾಕೋಂತ ಹೊಂಟಾವ ಡೇ ಬೈ ಡೇ. ಎಂಡೋಮೆಟ್ರಿಯಂ ಲೇಯರ್ ಅಂದ್ರೆ ಯಾವ್ದಲ್ಲ ಇದ. ಸೊ ಇಲ್ಲಿ ರೆಡ್ ಕಲರ್ ಏನೈತಲ್ಲ ಯೂಟರಸ್ ಒಳಗಡೆ ಎಂಡೋಮೆಟ್ರಿಯಂ ಲೇಯರ್, ಇಲ್ಲಿ ಏನ್ ರೆಡ್ ಕಲರ್ ಮಾರ್ಕ್ ಮಾಡಿಲ್ಲ, ಇದೇ ಏನಾಗ್ತಾ ಇರುತ್ತೆ ಇಲ್ಲಿ ಡೇ ಬೈ ಡೇ ಜಾಸ್ತಿ ಹಾಕೋಂತ ಹೋಗ್ತಿರುತ್ತೆ, ಬೆಳಕೋಂತ ಹೋಗ್ತಿರುತ್ತೆ. ಅದಕ್ಕೆ ಏನ್ ಕರೀತಾರೆ ಇಂಗ್ಲಿಷ್ ಒಳಗಡೆ? ದಟ್ ಇಸ್ ಕಾಲ್ಡ್ as proliferation of endometrium. proliferation ಅಂದ್ರೆ ಏನು? ಜಾಸ್ತಿ ಹಾಕೋಂತ ಹೋಗೋದು. ಓಕೆ, ದೇರ್ ವಿಲ್ ಬಿ proliferation of endometrium layer. ಓಕೆ, ಫ್ರಮ್ ದ 14th day ಇಂದ ಎಂಡೋಮೆಟ್ರಿಯಂ ಲೇಯರ್ ಜಾಸ್ತಿ ಹಾಕೋಂತ ಹೋಗ್ತಿರುತ್ತೆ, ಜಾಸ್ತಿ ಬೆಳ್ಕೊಂತ ಹೋಗ್ತಿರುತ್ತೆ. ಯಾಕೆ ಬೆಳ್ಕೊಂತ ಹೋಗ್ತಿರುತ್ತೆ? ಯಾಕಂದ್ರೆ ಎಗ್ ರಿಲೀಸ್ ಆಗೈತಿ. ಸೊ ಇಲ್ಲಿ ನೋಡ್ರಿ ಎಗ್ ರಿಲೀಸ್ ಆತ ಅಥವಾ ಎಗ್ ಇಸ್ ಕಾಲ್ಡ್ as secondary oocyte, ಎರಡು ಒಂದ. ಸೊ ಎಗ್ ರಿಲೀಸ್ ಆಗಿದ್ದಕ್ಕ ಎಂಡೋಮೆಟ್ರಿಯಂ ಲೇಯರ್ ಜಾಸ್ತಿ ಬೆಳ್ಕೊಂತ ಹೋಗ್ತಿರುತ್ತೆ. ಎದಕ್ಕೆ ಬೆಳ್ಕೊಂತ ಹೋಗ್ತಿರುತ್ತೆ ಜಾಸ್ತಿ? ಯಾಕಂದ್ರೆ ಸಪೋಸ್ ಏನ್ರ ಎಗ್ ಫರ್ಟಿಲೈಸ್ ಆದ್ರೆ ಸಪೋರ್ಟ್ ಮಾಡ್ಬೇಕಲ್ಲ. ಸೊ ಅದಕ್ಕೆ ಸಪೋರ್ಟ್ ಮಾಡೋ ಸಂಬಂಧ ಜಾಸ್ತಿ ಬೆಳ್ಕೊಂತ ಹೋಗ್ತಾರೆ. ತಿಳಿತಾ ಇದೆ? ಈಗ ನೋಡ್ರಿ ಮುಂದೆ ನೋಡ್ರಿ. ಸೊ ಎಗ್ ರಿಲೀಸ್ ಆತು ಫ್ರಮ್ ದ ಗ್ರಾಫಿಯನ್ ಫಾಲಿಕಲ್. ಎಗ್ ರಿಲೀಸ್ ಆತ ಓವ್ಯುಲೇಷನ್. ಸೊ ಡ್ಯೂರಿಂಗ್ ದ ಪ್ರೊಸೆಸ್ ಆಫ್ ಓವ್ಯುಲೇಷನ್ egg is released from the ovary. Okay, so after ovulation ಆದ್ಮೇಲೆ ಸೊ ಆ ಗ್ರಾಫಿಯನ್ ಫಾಲಿಕಲ್ ಏನಂತ ಕರೀತಾರೆ? ಇಟ್ ಇಸ್ ಕಾಲ್ಡ್ as ಕಾರ್ಪಸ್ ಲುಟಿಯಂ. ನನಗೆ ಆಗಲೇ ಒಂದು ಪ್ರೀವಿಯಸ್ ವಿಡಿಯೋ ಒಳಗಡೆ ಹೇಳಿದ್ಯಾ. ಸೊ ಅದಕ್ಕೆ ಏನ್ ಕರೀತಾರೆ? ಕಾರ್ಪಸ್ ಲುಟಿಯಂ ಅಂತ ಕರೀತಾರೆ. ಓಕೆ, ಕಾರ್ಪಸ್ ಲುಟಿಯಂ ಅಂದ್ರೆ ಯಾವ್ದ್ರ? ಇಲ್ಲಿ ನೋಡ್ರಿ ಇದು ಎಗ್ ರಿಲೀಸ್ ಆಗ್ತಾ ಇದೆ. ಎಗ್ ರಿಲೀಸ್ ಅಂದ್ರೆ ಇದೇನು ಪೈನಾಪಲ್ ಶೇಪ್ ಇದೆ, ಇದಕ್ಕೆ ಏನ್ ಕರೀತಾರೆ? ಕಾರ್ಪಸ್ ಲುಟಿಯಂ. ಹೌದಾ? ಇದನ್ನ ಹೇಳತ್ತೀನಿ. ಸೊ ಇಲ್ಲಿ ಎಗ್ ರಿಲೀಸ್ ಆದ್ಮೇಲೆ ಆ ಗ್ರಾಫಿಯನ್ ಫಾಲಿಕಲ್ ಏನ್ ಕರೀತಾರೆ? ಕಾರ್ಪಸ್ ಲುಟಿಯಂ ಅಂತ ಕರೀತಾರೆ. ಸರ್ ಕಾರ್ಪಸ್ ಲುಟಿಯಂ ಏನ್ ಮಾಡೋದು ಕೆಲಸ ಅಂತಂದ್ರ, ಈ ಕಾರ್ಪಸ್ ಲುಟಿಯಂ ಇಟ್ ಸೆಕ್ರೀಟ್ಸ್ ಅ ಹಾರ್ಮೋನ್ ಕಾಲ್ಡ್ as ಪ್ರೊಜೆಸ್ಟ್ರೋನ್. ಕಾರ್ಪಸ್ ಲುಟಿಯಂ ಇಟ್ ಸೆಕ್ರೀಟ್ಸ್ ಅ ಹಾರ್ಮೋನ್ ಕಾಲ್ಡ್ as ಪ್ರೊಜೆಸ್ಟ್ರೋನ್. ಆ ಪ್ರೊಜೆಸ್ಟ್ರೋನ್ ಏನ್ ಮಾಡುತ್ತೆ ಗೊತ್ತೇನ್ರಿ? ಆ ಪ್ರೊಜೆಸ್ಟ್ರೋನ್ ಈ ಎಂಡೋಮೆಟ್ರಿಯಂ ಲೇಯರ್ ನ ದಪ್ಪ ಮಾಡ್ಕೊಂತ ಬರುತ್ತೆ. ಅಂದ್ರೆ ಇದು ಬ್ಲಡ್ ವೆಸಲ್ ಹೆಂಗ್ ಜಾಸ್ತಿ ಮಾಡ್ಕೊಂತ ಬರುತ್ತೆ. ಹೆಂಗ ಪ್ರೊಜೆಸ್ಟ್ರೋನ್ ಜಾಸ್ತಿ ಆಗತ್ತ ಹಂಗಂಗ ಎಂಡೋಮೆಟ್ರಿಯಂ ಲೇಯರ್ ಏನಾಗುತ್ತೆ? ಜಾಸ್ತಿ ಹಾಕೊಂಡ್ ಬರ್ತದೆ. ಅಂದ್ರೆ ಬ್ಲಡ್ ವೆಸಲ್ ಥಿಕ್ ಹಾಕೊಂಡ್ ಬರ್ತಾವ. ಯಾವಾಗ? ಆಟ್ ದ ಆಫ್ಟರ್ ಏನ್ರಿ 14th ಡೇ ಎಗ್ ರಿಲೀಸ್ ಆದ್ಮೇಲೆ. ಸೊ ಎಗ್ ರಿಲೀಸ್ ಆದ್ಮೇಲೆ ಫರ್ಟಿಲೈಸೇಷನ್ ಆಗ್ಬಹುದು ಅಂತ ಅನ್ಕೊಂಡು ಎಂಡೋಮೆಟ್ರಿಯಂ ಲೇಯರ್ ದಪ್ಪ ಹಾಕೊಂಡ್ ಬರುತ್ತೆ ಅಥವಾ ಬ್ಲಡ್ ವೆಸಲ್ ಜಾಸ್ತಿ ಹಾಕೊಂಡ್ ಬರ್ತಾವ. ಅದು ಬ್ಲಡ್ ವೆಸಲ್ ನ ಜಾಸ್ತಿ ಮಾಡೋರು ಯಾರು? ಪ್ರೊಜೆಸ್ಟ್ರೋನ್. ಸೊ ಪ್ರೊಜೆಸ್ಟ್ರೋನ್ ಏನ್ ಮಾಡುತ್ತೆ? ಇಟ್ ಮೇಂಟೈನ್ಸ್ ದ ಲೇಯರ್ ಆಫ್ ಎಂಡೋಮೆಟ್ರಿಯಂ ಲೇಯರ್ ಆಫ್ಟರ್ ಓವ್ಯುಲೇಷನ್. ಸೊ ಆಫ್ಟರ್ ಓವ್ಯುಲೇಷನ್ ದ ಫಾಲಿಕಲ್ ಇಟ್ ಇಸ್ ಕಾಲ್ಡ್ as ಕಾರ್ಪಸ್ ಲುಟಿಯಂ which has a hormone. ಫಾಲಿಕಲ್ ಏನಂತ ಕರೀತಾರೆ? ಕಾರ್ಪಸ್ ಲುಟಿಯಂ ಅಂತ ಕರೀತಾರೆ. ಓವ್ಯುಲೇಷನ್ ಆದ್ಮೇಲೆ ಅದು ಫಾಲಿಕಲ್ ರಪ್ಚರ್ ಆದ್ಮೇಲೆ ಅದಕ್ಕೆ ಏನಂತ ಕರೀತಾರೆ? ಕಾರ್ಪಸ್ ಲುಟಿಯಂ ಅಂತ ಕರೀತಾರೆ. that secretes a hormone called as progesterone. ಆ ಪ್ರೊಜೆಸ್ಟಿರೋನ್ ಹಾರ್ಮೋನ್ ಏನ್ ಮಾಡುತ್ತೆ? ಸೊ ಪ್ರೊಜೆಸ್ಟಿರೋನ್ ಹಾರ್ಮೋನ್ ಅದು ಎಂಡೋಮೆಟ್ರಿಯಂ ಲೇಯರ್ ನ ಥಿಕ್ ಮಾಡ್ಕೊಂಡ್ ಬರುತ್ತೆ. ತಿಳಿತಾ ಇದು? ಓಕೆ, ಸೊ ಹಿಂಗ ಥಿಕ್ ಮಾಡ್ಕೊಂಡ್ ಬರುತ್ತೆ ನೋಡ್ರಿ. ಎಂಡೋಮೆಟ್ರಿಯಂ ಲೇಯರ್ ಈಗ ಥಿಕ್ ಹಾಕೊಂಡ್ ಬರತ್ತೆ. ಓಕೆ, ಎಂಡೋಮೆಟ್ರಿಯಂ ಲೇಯರ್ ಥಿಕ್ ಹಾಕೊಂಡ್ ಬರತ್ತೆ. ಏನು? ಎಕ್ಸ್ಪೆಕ್ಟಿಂಗ್ ಫರ್ಟಿಲೈಸೇಷನ್ ಆಗ್ಬಹುದು ಅಂದ್ರೆ ಎಗ್ ಫರ್ಟಿಲೈಸ್ ಆಗ್ಬಹುದು ಅಂತಂದ್ರೆ ಎಂಡೋಮೆಟ್ರಿಯಂ ಲೇಯರ್ ಹಿಂಗ ಥಿಕ್ ಹಾಕೊಂಡ್ ಬರ್ತಿರುತ್ತೆ. ಹೌದಾ? ಈಗ ನೋಡಿ ಇಲ್ಲೇ ಎಗ್ ರಿಲೀಸ್ ಆಗಿತ್ತು. ಇಲ್ಲಿ ರೆಡ್ ಕಲರ್ ಮಾರ್ಕ್ ಮಾಡ್ತೀನಿ ನೋಡ್ರಿ, ಒಂದು ರೌಂಡ್ ಎಗ್ ರಿಲೀಸ್ ಆಗುತ್ತೆ. ಓಕೆ, ಸೊ ಈ ಎಗ್ ಫರ್ಟಿಲೈಸ್ ಆಗ್ಬಹುದು ಅಂತಂದ್ರೆ ಎಂಡೋಮೆಟ್ರಿಯಂ ಲೇಯರ್ ಏನಾಗುತ್ತೆ? ಥಿಕ್ ಆಗುತ್ತೆ. ಇದನ್ನ ಥಿಕ್ ಮೇಂಟೈನ್ ಮಾಡೋರು ಯಾರು? ಕಾರ್ಪಸ್ ಲುಟಿಯಂ. ಓಕೆ, with the help of hormone progesterone. So progesterone hormone ಎಂಡೋಮೆಟ್ರಿಯಂ ಲೇಯರ್ ನ ಥಿಕ್ ಮಾಡ್ಕೊಂಡ್ ಬರತೈತಿ. ಯಾಕಂದ್ರೆ ಈ ಎಗ್ ಏನ್ ರಿಲೀಸ್ ಆಗಿದ್ರ ಅದು ಫರ್ಟಿಲೈಸ್ ಆಗ್ಬಹುದು ಅಂತ ಅನ್ಕೊಂಡು ಯಾವಾಗ 14ನೇ ದಿವಸ ಆದ್ಮೇಲೆ ಅದು ರಿಲೀಸ್ ಆಗಿದ್ದ ಎಗ್ ಫರ್ಟಿಲೈಸ್ ಆಗ್ಬಹುದು ಅಂತಂದ್ರೆ ಎಂಡೋಮೆಟ್ರಿಯಂ ಲೇಯರ್ ಥಿಕ್ ಹಾಕೊಂತ ಬರತೈತಿ. ಈಗ ಅದು ಎರಡು ಚಾನ್ಸ್ ಅದ, ಫರ್ಟಿಲೈಸೇಷನ್ ಆಗ್ಬಹುದು ಆಗದೇನೂ ಇರ್ಬೋದು. ಸಪೋಸ್ ಏನ್ರ ಫರ್ಟಿಲೈಸೇಷನ್ ಆದ್ರೆ ಅದು ಏನಾಗುತ್ತೆ? ಝೈಗೋಟ್ ಆಗುತ್ತೆ. ಆ ಝೈಗೋಟ್ ಯೂಟರಸ್ ಒಳಗಡೆ ಬಂದು ಇಟ್ ಡೆವಲಪ್ಸ್ ಇಂಟು ಅ 9 month ಬೇಬಿ. ಆಮೇಲೆ ಏನಾಗುತ್ತೆ? ಡೆಲಿವರ್ ಆಗುತ್ತೆ. ಇದು ನಾರ್ಮಲ್ ಪ್ರೊಸೆಸ್. ಸಪೋಸ್ ಏನ್ರ ಫರ್ಟಿಲೈಸೇಷನ್ ಆಗ್ಲಿಲ್ಲ ಅಂತಂದ್ರೆ,
ಸಪೋಸ್ ಏನಾರ ಫರ್ಟಿಲೈಸೇಷನ್ ಆಗ್ಲಿಲ್ಲ ಅಂತಂದ್ರೆ ಅವಾಗ ಏನಾಗುತ್ತಂದ್ರೆ ಈ ಎಂಡೋಮೆಟ್ರಿಯಂ ಲೇಯರ್ ಬ್ರೇಕ್ ಆಗುತ್ತೆ. ಸಪೋಸ್ ಏನಾರ ಫರ್ಟಿಲೈಸೇಷನ್ ಆಗ್ಲಿಲ್ಲ ಅಂತಂದ್ರೆ ಇದು ಎಂಡೋಮೆಟ್ರಿಯಂ ಲೇಯರ್. ಸೊ ಫರ್ಟಿಲೈಸೇಷನ್ ಆಗ್ಲಿಲ್ಲ, ಹಂಗಾರೆ ನಂದೇನು ಕೆಲಸ ಬಿಡು ಅಂತ ಅದೇನಾಗುತ್ತೆ ತನ್ನಷ್ಟನ ಬ್ರೇಕ್ ಮಾಡ್ಕೊಂಡುತ್ತೆ. ಸೊ ಎಂಡೋಮೆಟ್ರಿಯಂ ಲೇಯರ್ ತನ್ನಷ್ಟನ ಬ್ರೇಕ್ ಮಾಡ್ಕೊಂಡ್ಬಿಟ್ರೆ, ಸೊ ಆಕ್ಚುಲಿ ತನ್ನಷ್ಟನ ಬ್ರೇಕ್ ಮಾಡ್ಕೊಳಂಗಿಲ್ಲ, ತನ್ನಷ್ಟನ ಬ್ರೇಕ್ ಮಾಡ್ಕೊಳಂಗಿಲ್ಲ. ಯಾಕಂದ್ರೆ ಫರ್ಟಿಲೈಸೇಷನ್ ಆಗ್ಲಿಲ್ಲ ಅಂತಂದ್ರೆ ಕಾರ್ಪಸ್ ಲೂಟಿಯಂ ಏನಾಗುತ್ತೆ, ಕಾರ್ಪಸ್ ಲೂಟಿಯಂ ಡಿಜನರೇಟ್ ಆಗುತ್ತೆ. ಕಾರ್ಪಸ್ ಲೂಟಿಯಂ ಡಿಜನರೇಟ್ ಆಗ್ಬಿಡುತ್ತೆ. ಸೊ ಕಾರ್ಪಸ್ ಲೂಟಿಯಂ ಡಿಜನರೇಟ್ ಆದ್ರೆ ಪ್ರೊಜೆಸ್ಟಿರೋನ್ ಹಾರ್ಮೋನ್ ಸೆಕ್ರೆಟ್ ಆಗಂಗಿಲ್ಲ. ಸೊ ಪ್ರೊಜೆಸ್ಟಿರೋನ್ ಹಾರ್ಮೋನ್ ಸೆಕ್ರೆಟ್ ಆಗಂಗಿಲ್ಲ ಅಂದ್ರೆ ಈ ಎಂಡೋಮೆಟ್ರಿಯಂ ಲೇಯರ್ ನ ಯಾರು ಮೇಂಟೈನ್ ಮಾಡ್ತಿರ್ತಾರ, ಪ್ರೊಜೆಸ್ಟಿರೋನ್ ಹಾರ್ಮೋನ್ ಮೇಂಟೈನ್ ಮಾಡ್ತಿರುತ್ತೆ. ಸೊ ಸಪೋಸ್ ಪ್ರೊಜೆಸ್ಟಿರೋನ್ ಹಾರ್ಮೋನ್ ಸೆಕ್ರೆಟ್ ಆಗಲೇ ಇಲ್ಲ ಅಂತಂದ್ರೆ ಅವಾಗ ಇದು ಎಂಡೋಮೆಟ್ರಿಯಂ ಲೇಯರ್ ಏನು ಇಷ್ಟು ಥಿಕ್ ಆಗಿದೆ, ಹಿಂಗೇನು ಫಾರ್ಮ್ ಆಗಿತ್ತಲ್ಲ ಇದು ಬ್ರೇಕ್ ಆಗುತ್ತೆ. ಸೊ ಎಂಡೋಮೆಟ್ರಿಯಂ ಲೇಯರ್ ಬ್ರೇಕ್ ಆದ್ರೆ ಏನಾಗುತ್ತೆ, ಇಟ್ ವಿಲ್ ಸ್ಟಾರ್ಟ್ ಕಾಸಿಂಗ್ ದಿ ಫ್ಲೋ ಆಫ್ ಬ್ಲಡ್. ತಿಳಿತಾ ಇದೆ. ಸೊ ಹಿಂಗಾಗಿ ಏನಾಗುತ್ತೆ, ಮೆನ್ಸ್ಟ್ರುವಲ್ ಸೈಕಲ್ ಆಗುತ್ತೆ ಅಥವಾ ಮೆನ್ಸ್ಟುರೇಷನ್ ಆಗುತ್ತೆ, ಬ್ಲಡ್ ಫ್ಲೋ ಆಗುತ್ತೆ. ತಿಳಿತಾ, ಒನ್ಸ್ ಇನ್ ಎವ್ರಿ 28 days. ಗೊತ್ತಾತ್ರಿ ಇದು? ಓಕೆ. ಸೊ ಇಷ್ಟೆಲ್ಲ ಪ್ರೊಸೆಸ್ ಆಗುತ್ತೆ ನೋಡಿ, ಫ್ರಮ್ 0th day to 28th day ಇಷ್ಟೆಲ್ಲ ಆಗುತ್ತೆ. ಫರ್ಟಿಲೈಸೇಷನ್ ಆಗ್ಬೋದು ಅಂತ ಅನ್ಕೊಂಡು ಇಷ್ಟೆಲ್ಲ ಆಗಿರುತ್ತೆ. ಸಪೋಸ್ ಲಾಸ್ಟಿಗೆ ಫರ್ಟಿಲೈಸೇಷನ್ ಆಗ್ಲಿಲ್ಲ ಅಂತಂದ್ರೆ ಪ್ರೊಜೆಸ್ಟ್ರೋನ್ ಹಾರ್ಮೋನ್ ಲೆವೆಲ್ ಕಡಿಮೆ ಆಗುತ್ತೆ. ಸೊ ಪ್ರೊಜೆಸ್ಟಿರೋನ್ ಹಾರ್ಮೋನ್ ಲೆವೆಲ್ ಕಡಿಮೆ ಆಗೋದಕ್ಕೆ ಎಂಡೋಮೆಟ್ರಿಯಂ ಲೇಯರ್ ಇಷ್ಟೆಲ್ಲ ಫಾರ್ಮ್ ಆಗಿದೆ ನೋಡಿ, ಗ್ರಾಫ್ ಹಿಂಗ ಜಾಸ್ತಿ ಹಾಕೋಂತ ಹೋಗಿತ್ತ. ಸೊ ಎಂಡೋಮೆಟ್ರಿಯಂ ಲೇಯರ್ ಬ್ರೇಕ್ ಆಗುತ್ತೆ. ಎಂಡೋಮೆಟ್ರಿಯಂ ಲೇಯರ್ ಬ್ರೇಕ್ ಆಗಿ ಇಟ್ ವಿಲ್ ಲೀಡ್ ಟು ದ ಫ್ಲೋ ಆಫ್ ಬ್ಲಡ್. ಇದಕ್ಕೆ ನಾವೇನು ಕರಿತೀವಿ, ಮೆನ್ಸ್ಟುರೇಷನ್ ಅಂತ ಕರಿತೀವಿ. ಬ್ಲಡ್ ಫ್ಲೋ ಆಗೋದಕ್ಕೆ ಏನು ಕರಿತೀವಿ, ಮೆನ್ಸ್ಟುರೇಷನ್ ಅಂತ ಕರಿತೀವಿ. ಓಕೆ. ಸೊ ಆ ಸೈಕಲ್, ಅದು ಏನು ಬ್ಲಡ್ ಫ್ಲೋ ಆಗುತ್ತಲ್ಲ ಆ ಸೈಕಲ್ ಇಟ್ ಹ್ಯಾಪನ್ಸ್ ಒನ್ಸ್ ಇನ್ 28 days. ಆ ಸೈಕಲ್ ನಾವೇನು ಕರಿತೀವಿ, ಮೆನ್ಸ್ಟ್ರುವಲ್ ಸೈಕಲ್ ಅಂತ ಕರಿತೀವಿ. ತಿಳಿತಾ ಇದೆ? ಓಕೆ. ಸೊ ಐ ಹೋಪ್ ನಿಮ್ಗೆ ತಿಳಿತ ಅಂತ ಅನ್ಕೊಂಡಿನಿ. ದೇರ್ ಇಸ್ ಒನ್ ಸ್ಮಾಲ್ ವಿಡಿಯೋ, ಇದನ್ನ ಒಂದು 2 ನಿಮಿಷ ನೋಡಿ ಉಳಿದಿದ್ದೆಲ್ಲ ಅರ್ಥ ಮಾಡಕ್ಕೆ ಹೋಗ್ಬಿಡ್ರಿ. ಓಕೆ. As girls get older and their bodies change, they get their periods. The uterus is the part inside the body where a baby grows when a woman is pregnant. The inner lining of the uterus supports and nourishes the developing baby. If there is no baby, the lining is shed during her period. During a period, blood and other tissue from the uterus leave the body through the vagina. A period can last from a few days to about a week. You may have heard doctors talk about the menstrual cycle. This is the time from one period to another, usually about 28 days. Day 1 of the menstrual cycle is the first day of the period. The uterus starts to shed its lining. As soon as the period ends, the uterus prepares again to receive a fertilized egg. Eggs are released from a woman's ovaries. Eggs are super tiny, 1/10 the size of a poppy seed. Women have 2 ovaries, one on each side. The fallopian tubes lead from each ovary to the uterus. In the middle of the menstrual cycle, an ovary releases an egg. After ovulation, the egg travels down the fallopian tube. It takes a few days to complete the journey. Meanwhile, the lining of the uterus gradually gets thicker so it can support the development of a fertilized egg. If the egg gets fertilized, it will implant in the uterus and the woman is pregnant. If the egg is not fertilized, the woman is not pregnant and the egg will begin to dissolve. Because the woman is not pregnant, the lining of the uterus is not needed. A woman will have her monthly period and the cycle begins again. ಓಕೆ. ಸೊ ಇಲ್ಲಿವರೆಗೂ ಏನ್ರಿ ವಿಡಿಯೋನ ನೋಡಿದ್ರಿ, ಸೊ ಎಕ್ಸ್ಪ್ಲನೇಷನ್ ಮಾಡಿದ್ವಿ. ಐ ಹೋಪ್ ಯು ಅಂಡರ್ಸ್ಟುಡ್. ಓಕೆ. ಸೊ ತಿಳಿತ ಅಂತ ಅನ್ಕೊಂಡಿನಿ. ಸೊ ಈಸಿ ಐತಿ. ಸೊ ಸಪೋಸ್ ಸಪೋಸ್ ನನಗೆ ಹೇಳಿದ್ರಿ ಫರ್ಟಿಲೈಸೇಷನ್ ಇಲ್ಲಿ ಎಗ್ ರಿಲೀಸ್ ಆಗಿರುತ್ತೆ. ಸೊ ಎಗ್ ರಿಲೀಸ್ ಆಗಿ ಇಲ್ಲಿ ಬಂದಿರುತ್ತೆ. ಓಕೆ. ಸೊ ಎಗ್ ರಿಲೀಸ್ ಆಗಿ ಈ ಪಾಯಿಂಟ್ ಬಂದಿರುತ್ತೆ. ಓಕೆ. ಸಪೋಸ್ ಅದು ಫರ್ಟಿಲೈಸೇಷನ್ ಆತಂದ್ರೆ ಇಲ್ಲಿ ಏನಾಗತ್ರಿ, ಇನ್ ದಿಸ್ ಏರಿಯಾ ಏನ್ ಕರಿತೀವಿ ಯುಟೆರಸ್ ಅಂತ ಏನ್ ಕರಿತೀವಲ್ಲ ಈ ಏರಿಯಾ ಒಳಗಡೆ ಏನಾಗುತ್ತೆ, ಸಪೋಸ್ ಫರ್ಟಿಲೈಸೇಷನ್ ಆದ್ರೆ ಓಕೆ ಈ ಏರಿಯಾ ಒಳಗಡೆ ಝೈಗೋಟ್ ಫಾರ್ಮ್ ಆಗುತ್ತೆ. ಝೈಗೋಟ್ ಅಂದ್ರೆ ಜಸ್ಟ್ 1 ಸೆಲ್
ಓಕೆ ಆ ಒಂದು ಸೆಲ್ ಫರ್ದರ್ ಡಿವೈಡ್ ಆಗಿ 2 ಆಗುತ್ತೆ, 2 ಇದ್ದಿದ್ದು 4 ಆಗುತ್ತೆ, 4 ಇದ್ದಿದ್ದು 8, 16, 32 ಹಿಂಗ ಸೆಲ್ಸ್ ಡಿವೈಡ್ ಆಗಿ ಇಟ್ ಫಾರ್ಮ್ಸ್ ಮಿಲಿಯನ್ಸ್ ಆಫ್ ಸೆಲ್ಸ್ ಆಗಿ ಫಾರ್ಮ್ ಆಗಿ 9 ಮಂತ್ ಬೇಬಿ ಆಗಿ ಡೆವಲಪ್ ಆಗುತ್ತೆ. ಯಾವ ಏರಿಯಾ ಒಳಗಡೆ? ಇದೇ ಏರಿಯಾ ಒಳಗಡೆ, ಯಾವುದು ಯುಟೆರಸ್ ಒಳಗಡೆ. ಸಪೋಸ್ ಅದು ಫರ್ಟಿಲೈಸೇಷನ್ ಆದ್ರ, ಓಕೆ ಸಪೋಸ್ ಏನಾರ ಫರ್ಟಿಲೈಸೇಷನ್ ಆಗ್ಲಿಲ್ಲ ಅಂತಂದ್ರ ಇಲ್ಲಿ ಏನ್ ಸೈಡ್ ಎಂಡೋಮೆಟ್ರಿಯಂ ಲೇಯರ್ ಐತಿ, ಯುಟೆರಸ್ ಬಾಜುಕ್ಕೆ ಇಲ್ಲಿ ಏನ್ ಎಂಡೋಮೆಟ್ರಿಯಂ ಲೇಯರ್ ಐತಿ ವಿಚ್ ಇಸ್ ಮೇಡ್ ಅಪ್ ಆಫ್ ಬ್ಲಡ್ ವೆಸಲ್. ಸಪೋಸ್ ಅದು ಫರ್ಟಿಲೈಸೇಷನ್ ಏನಾರ ಆಗ್ಲಿಲ್ಲ ಅಂತಂದ್ರ ಅವಾಗ ಏನಾಗುತ್ತೆ, ಇದು ಎಂಡೋಮೆಟ್ರಿಯಂ ಲೇಯರ್ ಏನ್ ಫಾರ್ಮ್ ಆಗಿದ್ರ ಈ ಎಂಡೋಮೆಟ್ರಿಯಂ ಲೇಯರ್ ಫಾರ್ಮ್ ಆಗಿದ್ದು ಬ್ರೇಕ್ ಆಗುತ್ತೆ. ಸೊ ಬ್ರೇಕ್ ಆಗಿ ಏನಾಗುತ್ತೆ, ಇಟ್ ಕಾಸಸ್ ಏನ್ರಿ, ಇಟ್ ಕಾಸಸ್ ಮೆನ್ಸ್ಟ್ರುಯೇಷನ್. ಓಕೆ ಸೊ ಇದು ಹೇಗೈತಿ, ಸೊ ಫರ್ಟಿಲೈಸೇಷನ್ ಆದ್ರ ಇಟ್ ಡೆವಲಪ್ಸ್ ಇಂಟು 9 ಮಂತ್ ಬೇಬಿ. ಓಕೆ ಸೊ ಸಪೋಸ್ ಏನಾರ ಫರ್ಟಿಲೈಸೇಷನ್ ಆಗ್ಲಿಲ್ಲ ಅಂದ್ರೆ ಇದು ಎಂಡೋಮೆಟ್ರಿಯಂ ಲೇಯರ್ ಬ್ರೇಕ್ ಆಗುತ್ತೆ, ಬ್ರೇಕ್ ಆಗಿ blood ಏನಾಗುತ್ತೆ, ಇಟ್ ಫ್ಲೋಸ್ ಫ್ರಮ್ ದ vagina. This cycle we call it as a menstrual cycle. Okay, so I hope everyone understood this concept of menstrual cycle. Okay, in the next video we will be teaching fertilization. Okay, thank you.